ನನ್ನ ಹೆಸರು ನಿರ್ಮಲಾ ಗುಪ್ತಾ. ನಾನು ಬೆಂಗಳೂರು ನಿವಾಸಿ. ನಾನು 2006ರಲ್ಲಿ ಈ ಧ್ಯಾನಕ್ಕೆ ಕಾಲಿಟ್ಟಿದ್ದೀನಿ. ಈ ಧ್ಯಾನಕ್ಕೆ ಬರೋದಕ್ಕೆ ಕೆಲವು ಕಾರಣಗಳಿದೆ. ಏನು ಅಂದ್ರೆ, ನಾನು ಒಬ್ಬ ಬಿಸ್ನೆಸ್ ವುಮೆನ್. ನನಗೆ 2 ಮಕ್ಕಳು. ಚಿಕ್ಕ ವಯಸ್ಸಿಂದ ನಾವು ಆರಾಮವಾಗಿ ಬೆಳ್ಕೊಂತ ಬಂದಿದ್ದೀವಿ. ಅಂದ್ರೆ ತಂದೆ ತಾಯಿ ಎಲ್ಲ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ಕೊಂತ ಬಂದಿದ್ದಾರೆ. ಆರಾಮವಾಗಿ ಕುಣಿದಾಡ್ತಾ ಚಂದಾಗ ಆಟ ಆಡ್ತಾ ನಗ್ನಗ್ತಾ ಜೀವನ ಕಳೆದೋಯ್ತು. ಮದುವೆ ಆಯ್ತು. ಆಗ ಗೊತ್ತಾಯ್ತು ಚಾಲೆಂಜಸ್ ಏನು ಅನ್ನೋದು. ಅಲ್ಲಿವರೆಗೂ ನಮ್ಗೆ ಕಷ್ಟ ಸುಖ ಅನ್ನೋದು ವಿಷಯಗಳು ತಿಳಿಸ್ತಾ ಇದ್ರು. ನಾವೇನು ಕಷ್ಟಪಟ್ಟಿಲ್ಲ, ಹಾಗೆ ಆರಾಮವಾಗಿದ್ದು. ಮದ್ವೆ ಆದ್ಮೇಲೆ ಇದು ಕಷ್ಟ ಅಂತ ಅಲ್ಲ, ಜೀವನ ಪಾಠ, ಸಂಸಾರ ಹೇಗ್ ನಡ್ಸ್ಕೋಬೇಕು ಅನ್ನೋದು ಅರ್ಥ ಆಗ್ತಾ ಬಂತು. ಆಗ ನನಗೆ 2 ಮಕ್ಕಳು. ಅವರು ದೊಡ್ಡವರಾಗಿ ಬೆಳೀತಾ ಬಂದ್ರು. ಅಂದ್ರೆ ನಾನು ಒಬ್ಬ ಬಿಸ್ನೆಸ್ ವುಮೆನ್. ನಾನು ಕೂಡ ಅಂಗಡಿಯಲ್ಲಿ ಕೆಲಸ ಮಾಡಬೇಕಾಗಿರೋ ಅವಶ್ಯಕತೆ ಇತ್ತು. ಆ ಕಡೆ ಅಂಗಡಿ ಪ್ರೆಷರ್, ಈ ಕಡೆ ಮಕ್ಕಳು ಬೆಳೆಸ್ತಾ ಇರೋದು, ಸ್ಕೂಲ್ ಕರ್ಕೊಂಡು ಹೋಗೋದು ಬಿಡೋದು, ಇವೆಲ್ಲ ಸಾಮಾನ್ಯವಾಗಿ ನಡೀತಾ ಇತ್ತು ಜೀವನದಲ್ಲಿ. ಮಕ್ಕಳು ದೊಡ್ಡವರಾದ್ರು, ಮದುವೆ ವಯಸ್ಸಿಗೆ ಬಂದ್ರು. ಆಗ 2 ಮಕ್ಕಳಿಗೂ ಒಂದೇ ತಿಂಗಳಲ್ಲಿ ಮದುವೆ ಸೆಟ್ಲ್ ಆಗೋಯ್ತು. ಆ ಸಮಯದಲ್ಲಿ ನನಗೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯ್ತು. ಹೈ BP, ಗ್ಯಾಸ್ಟ್ರಿಕ್. ಆಗ ನಾನೇನ್ ಮಾಡಿದೆ, ನಮ್ಮ ತಮ್ಮ ಬಂದು ಹೀಗಿದೆಯಾ, ಧ್ಯಾನ ಮಾಡಿದ್ರೆ ಚಂದಾಗ ಆಗ್ತೀಯಾ ಅಂತ ಹೇಳ್ದ. ಸರ್, ಅಷ್ಟರೊಳಗೆ ನಮ್ಮ ಅತ್ತೆಗೆ ಹಾರ್ಟ್ ಅಟ್ಯಾಕ್. ಕಂಟಿನ್ಯೂಸ್ ಆಗಿ ಒಂದು ಆದ್ಮೇಲೆ ಒಂದು. ಆಗ ನಾನು ಹೇಳ್ದೆ ತಮ್ಮನಿಗೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಮತ್ತೊಂದು ಪ್ರಾಬ್ಲಮ್ಮು, ಒಂದು ಸಾಲ್ವ್ ಆಯ್ತು ಅಂತೆ ಮತ್ತೊಂದು ಪ್ರಾಬ್ಲಮ್ಮು, ಹೀಗೆ ನನ್ನ ಹಿಂಬಾಲಿಸ್ಕೊಂಡೇ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ, ಸಾಕಾಗಿದೆ ನನ್ಗೆ ಈ ಜೀವನ ಅನ್ನೋದು ಅಂತ ಹೇಳಿದಾಗ, ಏನೂ ಇಲ್ಲ, ಇಷ್ಟು ಚೆನ್ನಾಗಿದ್ಯಾ ನೀನು, ನಮ್ಮ ಮಕ್ಕಳು ಅವ್ರದೆಲ್ಲ ಜವಾಬ್ದಾರಿ ಮುಗೀತು, ಅದಕ್ಕೂ ನಿನ್ಗೂ ಯಾವ ಸಂಬಂಧವೂ ಇಲ್ಲ, ನೀನು ಧ್ಯಾನ ಮಾಡಿದ್ರೆ ಸರಿ ಹೋಗ್ತೀಯಾ ಅಂತ. ನನಗೆ ಗೊತ್ತಿಲ್ಲ ಅಂದೆ. ಸರಿ, ಇವಾಗ ಮಾಡಿಸ್ತೀನಿ, ಮಾಡ್ತೀಯಾ? ಎಸ್ ಅಂದೆ. ಇನ್ನು ಅವನ ಮನೆಗೆ ಹೋಗ್ಬೇಕು ವಾಪಸ್ಸು. ಬೆಂಗಳೂರಲ್ಲೇ ಇರ್ತಾರೆ, ಗಿರಿನಗರದಲ್ಲಿ. ನಿರ್ಮಲಾ ರಾಧಾಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಕೂಡ ಅವರು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಸರಿ ಆಯ್ತು. ಆವಾಗ 15 ನಿಮಿಷ ಅವನಿಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ದ, ಮತ್ತೆ 15 ನಿಮಿಷ ಧ್ಯಾನಕ್ಕೆ ಕೂಡಿಸ್ದ. ಅಷ್ಟೇ, ಆ ಶ್ವಾಸಕ್ಕೆ ಕನೆಕ್ಟ್ ಆಗಿದ್ದೀನಿ. ಕಣ್ಣಲ್ಲಿ ನೀರು ಸುರಿತಾ ಇದೆ ಧಾರಾಕಾರವಾಗಿ, ತಲೆಯಲ್ಲಿ ಚೈನ್ ಹಾಕಿ ಎಳೆದಂಗ ಆಗ್ತಾ ಇದೆ. ಆ ತರ ಆಗ್ತಾ ಇದೆ, ಕಣ್ ತೆಗಿಬೇಡ ಅಂತ ಅಂದ. ಸರಿ, ಏನು ಅಂದ್ರೆ, ನೀನು ಅಷ್ಟು ತಲೆಯಲ್ಲಿ ಅಷ್ಟು ಕಸವನ್ನು ತುಂಬಿಕೊಂಡು ಇದೆಯಾ, ಧ್ಯಾನ ನಿರಂತರ ಪ್ರತಿದಿನಾನು ಧ್ಯಾನ ಮಾಡ್ತಾ ಇದ್ದಾಗ ಅದೆಲ್ಲವೂ ಕೂಡ ಕ್ಲೀನ್ ಆಗುತ್ತೆ, ಆ ತಲೆನೋವು ಅನ್ನೋದು ಇರೋದಿಲ್ಲ, ಚಂದಾಗಿರ್ತೀಯ ಅಂತ ಅಂದ. ಆವತ್ತಿಂದ ಇವತ್ತಿನವರೆಗೂ ಶ್ವಾಸದ ಮೇಲೆ ಗಮನ, ಅಂದ್ರೆ ಗಮನಿಸ್ಕೊಂತ ಧ್ಯಾನ ಮಾಡ್ತಾ, ನಮಗ್ ಗೊತ್ತಿರೋ ರೀತಿಯಲ್ಲಿ ಎಲ್ಲರಿಗೂ ಕ್ಲಾಸ್ಗಳನ್ನು ತಿಳಿಸ್ತಾ, 2007 ಜನವರಿ 18ರಲ್ಲಿ ನಿರ್ಮಲಾ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಪ್ರಾರಂಭೋತ್ಸವ ಆಯ್ತು. ಇಲ್ಲಿ ಕರ್ನಾಟಕ ಮಾಸ್ಟರ್ ಒಬ್ರು ಶ್ರೀಪಾದರಾವ್ ಅಂತ ಇದ್ರು. ಅವರೇ ಬಂದು ಹೆಸರಿಟ್ಟು ಅವರು ಹೇಳಿದ್ರು, ಜಾಗ ಇಷ್ಟಿದೆ ಬೆಂಗಳೂರಲ್ಲಿ ಅಂದ್ರೆ ಧಾರಾಳವಾಗಿ ಮಾಡ್ಬೋದು ಕ್ಲಾಸು ಅಂತ. ಹಂಗೆ ಕ್ಲಾಸಸ್ ನಡೀತಾ ಇತ್ತು. 2008ರಲ್ಲಿ ಅಹಿಂಸಾ ಧ್ಯಾನ ಮಹಾಯಜ್ಞ ಅಂತ ಬೆಂಗಳೂರಲ್ಲಿ ನಡೆದಾಗ ಪತ್ರಿಜಿ ಅವರು ಎಲ್ಲಾ ಸೆಂಟರ್ಗಳಿಗೂ ಬಂದ್ರು. ಆಗ ನಮ್ಮ ಸೆಂಟರ್ಗೂ ಬಂದಿದ್ರು. ಏನೋ ನಾವು ಹೊಸದ್ರಲ್ಲೇ ಅಲ್ವಾ, ಸರಿ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ, ಸರ್ ಜೊತೆಗೆ ಒಂದು 10-15 ಜನ ಬರ್ತಾರೆ, ಅಡಿಗೆ ಮಾಡ್ಬೇಕು ಅಂತ ಅಂದ್ರು. ಅಡಿಗೆ ಎಲ್ಲ ರೆಡಿ ಮಾಡಿ ಸರ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿ ಇಟ್ಟಿದ್ವಿ, ಕಾದ್ಕೊಂಡಿದ್ವಿ. ಸರ್ ಬಂದ್ರು. ಆದ್ರೆ ಕಾರುಗಳಲ್ಲಿ ಇಳಿದು ಬರ್ತಾ ಇದ್ದಾರೆ ಒಂದು 50-60 ಜನ ಬಂದ್ಬಿಟ್ಟಿದ್ದಾರೆ. ಸರ್ ಸರಿ ಎಲ್ಲಾರ್ಗೂ ಕೂಡ್ಸಿದ್ರು, ಧ್ಯಾನ ಮಾಡಿಸಿದ್ದಾರೆ. ನಮ್ಮ ಯಜಮಾನ್ರು ತಮ್ಮ ತಕ್ಷಣಕ್ಕೆ ಕ್ಯಾರಿಯರ್ಗಳು ತಗೊಂಡು ಪಕ್ಕದ ರೋಡಲ್ಲಿ ಒಂದು ಮೆಸ್ ಇದೆ,
ಅಲ್ಲಿಂದ ಮಜ್ಜಿಗೆ ಹುಳಿ, ಸಾಂಬಾರು, ಹಪ್ಪಳ, ಪಲ್ಯ ಎಲ್ಲ ತಗೊಂಬಂದ್ರು. ಬೇಗ ಬೇಗ ನಾವು ಅನ್ನಕ್ಕಿಟ್ಟು ಎಲ್ಲಾರ್ದು ಊಟ ಆಯ್ತು. ಊಟ ಆಗೋ ಸಮಯದಲ್ಲಿ ಸ್ವಲ್ಪ ಜನ ಮಾತಾಡ್ತಾ ಇದ್ದಾರೆ. ಆಗ ಸರ್ಗೆ ಕೋಪ ಬಂತು. ಕೊನೆಗೆ ಎಲ್ಲಾರ್ದು ಊಟ ಆದ್ಮೇಲೆ ಹೇಳಿದ್ರು ಸರ್, ನಿಮ್ಮಲ್ಲಿ ತವ್ವೆ ಮಾಡಿದ್ರೆ ಉಪ್ಪು ಎಷ್ಟು ಹಾಕ್ತೀರಾ ಅಂತ. ನಾವು ಏನು ಬೇಳೆ ಇಷ್ಟಿರುತ್ತೆ, ಉಪ್ಪು ಅಷ್ಟು ಹಾಕ್ತಿವ? ಇಷ್ಟ ಹಾಕ್ತಿವಲ್ಲ. ಅದೇ ರೀತಿ ನಾವು ಮಾತುಗಳು ಕೂಡ ಅಷ್ಟೇ ಇರಬೇಕು, ಸ್ವಲ್ಪವಾಗೇ ಇರಬೇಕು ಅಂತ ಇದೆ ನಿಮ್ಮ ಮನೆಯಲ್ಲಿ ಕಾನ್ಸೆಪ್ಟು ಅಂತ ಹೇಳಿ ಆಮೇಲೆ ಕೋಪ ಮಾಡ್ಕೊಂಡ್ರು. ತಿರ್ಗಿ ಸರಿಯಾಗಿ ಹೊರಟ್ರು. ಅಂದ್ರೆ ಗುರುಗಳು ಅನ್ನೋರು ಮನೆಗೆ ಬಂದಾಗ ಆಗ್ಲಿ, ಅವ್ರ ಜೊತೆ ಭೇಟಿ ಆದಾಗ ಎಷ್ಟೋ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಅದು ತಗೊಳ್ಳೋದಕ್ಕೆ ನಾವು ಸಿದ್ಧವಾಗಿರ್ಬೇಕು, ಧೈರ್ಯವಾಗಿ ಮುಂದೆ ನಿಂತು ಅವ್ರ ಹತ್ರ ಮಾತಾಡ್ಬೇಕು. ಯಾವಾಗ್ಲೂ ಸರ್ ಹೇಳ್ತಾರೆ, ಏನ್ ಸಂಗತಿ ಅಂತ ತೆಲುಗಲ್ಲಿ ಹೇಳ್ತಾ ಇರ್ತಾರೆ, ಏನ್ ವಿಶೇಷ ಅಂತ ಹೇಳಿದಾಗ ಏನೂ ಇಲ್ಲ ಸರ್ ಅಂತ ಹೇಳೋರು. ಕೆಲವರು ಬೇಡದೆ ಇರೋ ಮಾತುಗಳು ಮಾತಾಡೋರು. ಅವಾಗ ಏನ್ ಹೇಳ್ತಾರೆ, ಸಾರು ಮಾತು ಕಲ್ತ್ಕೊಂಬ ಹೋಗು, ನೀನು ಮಾತಾಡಕ್ಕೂ ಬರೋದಿಲ್ಲ ಅಂತ ಹೇಳೋರು. ಅಂದ್ರೆ ಸರ್ ಹತ್ರ ನಾವು ಏನ್ ಕ್ಲಾಸ್ಗಳು ಮಾಡ್ತಾ ಇದ್ದೀವಿ, ನಾವೆಷ್ಟು ಧ್ಯಾನ ಮಾಡ್ತಾ ಇದ್ದೀವಿ, ನಾವು ಧ್ಯಾನದಿಂದ ಏನು ಅನುಭವಗಳು ಪಡ್ಕೊಂಡಿದ್ದೀವಿ ಅನ್ನೋ ವಿಷಯಗಳು, ಸ್ವಲ್ಪ ಕ್ಲಾಸ್ಗೆ ಜನ ಬರ್ತಿದ್ದಾರೆ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ, ವಿಷಯಗಳು ಹೇಳಿದಾಗ ತುಂಬಾ ಖುಷಿ ಆಗ್ತದೆ. ಅಂತ ವಿಷಯಗಳನ್ನು ನಾವು ಮಾತಾಡಿದಾಗ ನಮ್ಗೆ ಏನಕ್ಕೆ ಸಾರ್ ಆ ಮಾತುಗಳನ್ನು ಮಾತಾಡಿಸ್ತಾರೆ ಅಂದ್ರೆ, ನಮ್ಮಲ್ಲಿ ಈ ವಿಶುದ್ಧ ಚಕ್ರದಲ್ಲಿ ಏನಾದ್ರೂ ಬ್ಲಾಕ್ಸ್ ಇದ್ರೆ ಆ ವಿಶುದ್ಧ ಚಕ್ರದಲ್ಲಿ ಇರೋ ಬ್ಲಾಕ್ಸ್ ಕ್ಲಿಯರ್ ಆಗುತ್ತೆ. ಅದರಿಂದ ಅವ್ರು ಮಾತಾಡಿಸ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ, ಆವಾಗ ಆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಅವೆಲ್ಲವೂ ಕೂಡ ನಾನು ಅನುಭವಪೂರ್ವಕವಾಗಿ ಸರ್ ಹತ್ರ ಪಡ್ಕೊಂಡಿದ್ದೀನಿ. ಇಲ್ಲಿ ಅದ್ಭುತವಾಗಿ 2008ರಲ್ಲಿ ಧ್ಯಾನ ಮಹಾಯಜ್ಞ ಎಲ್ಲ ಆಯ್ತು. ನಮ್ಗೆ ಕರ್ನಾಟಕ ಮಾಸ್ಟರ್ ಬರ್ತಾ ಇರೋರು, ನಾನು ಇನ್ಮೇಲಿಂದ ಈ PSSM ಅಲ್ಲಿ ಇರೋದಿಲ್ಲ, ನಾನು ಬೇರೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಿಟ್ಬಿಟ್ರು, ಕ್ಲಾಸ್ ಮಾಡಕ್ಕೆ ಬರೋದಿಲ್ಲ ಅಂತ. ಸರಿ, ಆವಾಗ ಇದು ಏನನ್ನಿಸ್ತೋ ಏನೋ, ಆಯ್ತು ಸರ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನಾನು ತಮ್ಮ ಇಬ್ರು ಮಾತಾಡ್ಕೊಂಡು, ಇವಾಗ ನಮ್ಮ ಮನೇಲಿ ಕ್ಲಾಸ್ ಆದ್ರೆ ತಮ್ಮ ನಾನು ಮಾಡೋದು, ಇನ್ನು ತಮ್ಮನ ಮನೆಯಲ್ಲಾದಾಗ ನಾವು ಹೋಗಿ ಮಾಡೋದು. ಅಲ್ಲಿ ಏನಾಯ್ತು ಅಂದ್ರೆ ಪ್ರತಿದಿನ ಸಾಯಂಕಾಲ 5ರಿಂದ 7ವರೆಗೂ ಕ್ಲಾಸ್ಗಳು ನಡೀತಾ ಇತ್ತು. ಆ 2 ಅವರು ಇವತ್ತು ನಿಮ್ಮ ಮನೆ, ಇನ್ನೊಂದು ಮನೆ ವಾರ ಪೂರ್ತಿ ಇರೋದು. ಆ 7 ದಿವಸ ಆದ್ಮೇಲೆ ಇನ್ನೂ ಕ್ಲಾಸ್ ಸೆಂಟರ್ಗಳು ಜಾಸ್ತಿ ಆಯ್ತು. ಅವಾಗ ಮಧ್ಯಾಹ್ನಕ್ಕೆ ಮಾಡಿದ್ರು. ಆ ರೀತಿ ಫೌಂಡೇಶನ್ ಬಿತ್ತು ನಮ್ಗೆ. ಆಗ ಬುದ್ಧ ಪೌರ್ಣಮಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. ಯಾವತ್ತೂ ಹೊರಗಡೆ ಹೋಗಿಲ್ಲ ನಾವು, ಪಾಂಪ್ಲೆಟ್ಗಳೆಲ್ಲ ಹಂಚಿ ಬಂದಿದ್ದೀವಿ. ಅಲ್ಲಿ ಒಳಗಡೆ ಕೂತ್ಕೊಳ್ಳೋಕೆ ಪಿರಮಿಡ್ ವ್ಯಾಲಿಯಲ್ಲಿ ಧ್ಯಾನಕ್ಕೆ ಕೂಡ್ಸಿದ್ದಾರೆ, 5 ಅವರು ಅಂತ ಹೇಳಿದ್ರು. ನನಗೂ ಭಯ ಆಯ್ತು. ನಾವೆಲ್ಲ ವಾಲಂಟ್ರಿ ವರ್ಕ್ ಮಾಡಕ್ಕೆ ಅಂತ ಹೋಗಿದ್ವಿ ಧೈರ್ಯವಾಗಿ. ಅಲ್ಲಿ 5 ಅವರು ಸರ್ ಮುಂದೆ ಕುಂತ್ಕೊಳಕ್ ಆಗುತ್ತಾ? ಸರ್ ಮೇಲೆ ಕಂಪ್ಲೇಂಟ್ಗಳು ಮೊದ್ಲೇನೆ, ಸರ್ ಬೈತಾರೆ, ಹೊಡಿತಾರೆ, ಕಿರ್ಚಾಡ್ತಾರೆ ಅನ್ನೋ ಮಾತುಗಳೇ ಕೇಳಿದ್ದೀವಿ. ಸರಿಂದ ಈ ಅನುಭವಗಳು ಪಡ್ಕೊಂಡಿಲ್ಲ. ಆ ಸಮಯದಲ್ಲಿ ನಾನು ಹೇಳ್ದೆ ನಮ್ಮ ಯಜಮಾನಿಗೆ, ಇಲ್ಲಪ್ಪ ಮುಂದೆ ಕುಂತ್ಕೊಳ್ಳಲ್ಲ, ನಾನು ಹಿಂದಕ್ಕೆ ಹೋಗ್ತೀನಿ ಅಂದ್ರೆ, ಇಲ್ಲ ನೀವೆಲ್ಲ ಒಳಗಡೆ ಹೋಗಿ ಧೈರ್ಯವಾಗಿ ಕುಂತ್ಕೊಳ್ಳಿ, ನಿಮ್ ಕೈಲಾಗುತ್ತೆ ಅಂತ ಸುಮಾರು ಜನ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹೋಗಿದ್ದು ಎಲ್ಲಾರನ್ನೂ ಕೂಡ ಒಳಗೋಗಿ ಕೂತಿದ್ದೀವಿ. ಬೆಳಗ್ಗೆ 8ರಿಂದ 1 ಗಂಟೆವರೆಗೂ ಧ್ಯಾನ, ಸಂಗೀತ ಧ್ಯಾನ. ಆ ಸಂಗೀತ ಧ್ಯಾನದಲ್ಲಿ ಅಷ್ಟು ಅದ್ಭುತವಾಗಿ ಅಷ್ಟು ಸಮಯ ಕುಂತ್ಕೊಳ್ಳೋದಕ್ಕೆ ಗಟ್ಟಿಯಾಗಿ ಫೌಂಡೇಶನ್ ಬಿತ್ತು ನಮ್ಗೆ. ಆ ಸಮಯದಿಂದ ನಾವು 1 ದಿವ್ಸನೂ ಬಿಡದೇನೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಬರ್ತಾ ಇದೀವಿ. ಪಿರಮಿಡ್ ವ್ಯಾಲಿಯಲ್ಲಿ ಏನ್ ಕೆಲಸಗಳಿದ್ರು ಕೂಡ ಬುದ್ಧ ಪೌರ್ಣಮಿ ಟೈಮಲ್ಲಿ ಎಷ್ಟೋ ಕೆಲಸಗಳು ಮಾಡ್ತೀವಿ. ಮಧ್ಯದಲ್ಲಿ ಕೂಡ ಏನ್ ಕೆಲಸ ಹೇಳಿದ್ರು ಕೂಡ ನಾವು ಮಾಡ್ಕೊಂತ ಈ ಸೆಂಟರ್ವನ್ನು ನಡೆಸ್ಕೊಂತ ಹೋಗ್ತಾ ಇದ್ದೀನಿ. ನನಗೆ ಯಾವಾಗ ಈ ಧ್ಯಾನಕ್ಕೆ ಬಂದನೋ 3 ತಿಂಗಳು BP ಮಾತ್ರೆಗಳು ತಗೊಂಡೆ. ಆಮೇಲೆ ಯಾವ ಮಾತ್ರೆಗಳು ತಗೊಳ್ತಾ ಇಲ್ಲ. ತೀರಾ ಕಷ್ಟ ಅಂದಾಗ ಮಾತ್ರ, ಫೀವರ್ ಬಂದ್ರೆ ಮಾತ್ರೆ ತಗೊಂತಾ ಇದ್ದೆ. ಒಂದ್ಸತಿ ಅದು ಹೇಳಿದ್ರು, ಫೀವರ್ಗೆಲ್ಲ ಯಾರಾದ್ರೂ ಮಾತ್ರೆ ತಗೊಂತಾರ, ತಲೆನೋವು ಅಂದ್ರೆ ಮಾತ್ರೆ ತಗೊಂತಾರ? ನಮ್ಮ ಒಳಗಡೆ ಇರೋ ಪರಮಾತ್ಮನಿಗೆ ಗೊತ್ತು ಯಾವ ರೀತಿ ವಾಸಿ ಮಾಡ್ಬೇಕು ಅನ್ನೋದು. ಮ್ಯೂಟ್ ಆಯ್ತು. ಮ್ಯೂಟ್ ಆಗಿದೆ. ಆಮೇಲೆ ನಾವು ಆವಾಗಿಂದ ಏನ್ ಮಾಡ್ತಾ ಇದ್ವು, ಧ್ಯಾನದಲ್ಲಿ ತೊಡಗಿಸ್ಕೊಂಡು ಕೆಲಸಗಳು ಮಾಡ್ಕೊಂತ ಇರೋರು. ಪ್ರತಿ ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ ಎಲ್ಲಾದ್ರೂ ಕೂಡ ಡಿಸೆಂಬರ್ ಅಲ್ಲಿ
ಒಂದು ಓಡ್ತಾ ಇದ್ದು, ನಾನು ಯಜಮಾನ್ರು ಇಬ್ರು. ಯಜಮಾನ್ರು ಕೂಡ ನಾನು ಮಾನಸ ಸರೋವರಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ ಇತ್ತು. ಆಗ ಮಾಸ್ತರ್ಸ್ ಹೇಳಿದ್ರು, ಧ್ಯಾನ ಮಾಡೋರ್ನ ನಾನು ಇಷ್ಟಪಡ್ತೀನಿ ಧ್ಯಾನಿಗಳಾದ್ರೆ ಅಂದ ತಕ್ಷಣ ಅವ್ರಿಗೆ ಮೊದಲಿಂದ ಮಾನಸ ಸರೋವರ ಹೋಗ್ಬೇಕು ಅನ್ನೋ ಇಷ್ಟದಿಂದ ಟಿವಿ ತಕ್ಷಣಕ್ಕೆ ಆಫ್ ಮಾಡಿ ಅವರು ಧ್ಯಾನಕ್ಕೆ ಕನೆಕ್ಟ್ ಆಗ್ಬಿಟ್ರು. ಆವಾಗಿಂದ ಇಬ್ರು ಕೂಡ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ನೋಡಿದ್ರೆ ನಾನು ಬರಲ್ಲ ಅಂತ ಹೇಳಿದ್ರು. ಮತ್ತೆ ಕ್ಲಾಸ್ ಹೆಂಗ್ ನಡೆಸೋದು? ಸರಿ, ಒಂದ್ ಸ್ವಲ್ಪ ಹೊತ್ತೇನೋ ಧ್ಯಾನ ಮಾಡಿಸ್ತೀವಿ 1 hour. ಆಮೇಲೆ ಸಬ್ಜೆಕ್ಟ್ ಹೆಂಗೆ ಹೇಳ್ಬೇಕು? ಆಗ ಧ್ಯಾನಾಂಧ್ರ ಪ್ರದೇಶ್ ಅಂತ ತೆಲುಗು ಮ್ಯಾಗಝೈನ್ ಬರ್ತಾ ಇತ್ತು, ಮಂತ್ಲಿ ಮ್ಯಾಗಝೈನು. ಈಗ ನಮ್ಗೆ ಧ್ಯಾನ ಕಸ್ತೂರಿ ಬರುತ್ತಲ್ಲ, ಹಾಗೆ ಆ ಪುಸ್ತಕ ತಗೊಂಡು ಪತ್ರಿ ಸಾರು ಏನೇನು ಮಾಹಿತಿಗಳು ಕೊಟ್ಟಿದಾರ ಅದನ್ನ ಓದ್ಕೊಂತ ಕ್ಲಾಸ್ ಮಾಡೋದು. ಆವತ್ತು ನಮಗ್ ನಾವೇ ಬೆನ್ ತಟ್ಕೊಳ್ಳೋರು, ಶಭಾಷ್ ಹಬ್ಬ, ಇವತ್ತು ಈ ಕ್ಲಾಸ್ ಮಾಡಿದೀವಿ, ಇಷ್ಟು ಖುಷಿ ಆಗಿದ್ದೀವಿ ಅಂತ. ತಮ್ಮ ಸ್ವಲ್ಪ ಹೊತ್ತು, ನಾನೊಂದ್ ಸ್ವಲ್ಪ ಹೊತ್ತು. ತೆಲುಗು ಮಾಡೋದಾದ್ರೆ ತಮ್ಮ ಚೆನ್ನಾಗಿ ಮಾಡ್ತಿದ್ದ. ಕನ್ನಡ ಮಾಡ್ಬೇಕಂದ್ರೆ ಅವನಿಗೊಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಜೊತೆಗೆ ಮಾತಾಡ್ಕೊಂಡು ಹೀಗೆ ಮಾಡ್ಕೊಂಡು ಹೀಗೆ ನಡೀತಾ ಇತ್ತು. ಆಗ ನಮ್ಮ ಸೆಂಟರ್ಗಳಲ್ಲಿ ಅಭ್ಯಾಸ ಆಗಿದೆ, ಮಾಡ್ಕೊಂತ ಇದ್ದು. ಒಂದ್ಸತಿ ಬೇರೆ ಸೆಂಟರ್ಗಳಿಗೆ ಹೋಗಿ, ಅಂದ್ರೆ ದೂರ ಇರೋ ಸೆಂಟರ್ಗಳಿಗೆ, ಪರಿಚಯ ಇಲ್ಲೇ ಸೆಂಟರ್ಗೆ ಹೋಗಿ ಮಾಡ್ಬೇಕು. ಆವಾಗ ಮಾಡ್ಬೇಕು ಅಂದ್ರೆ ಭಯ ಅನ್ನೋದು ಅನ್ನಿಸ್ತಾ ಇತ್ತು. ಆವಾಗ ಪ್ರೇಮ್ನಾಥ್ ಸರ್ ಒಂದ್ಸಲಿ ಹೇಳಿದ್ರು, ಇಲ್ಲ ಮೇಡಮ್, ನಮ್ಮ ಆತ್ಮಕ್ಕೆ ಎಲ್ಲಾ ಭಾಷೆಗಳು ಗೊತ್ತಿರುತ್ತೆ, ನಾವು ಯಾವ್ದು ಭಯ ಪಡ್ಬೇಕಾಗಿಲ್ಲ, ನೀವು ಮಾತಾಡಕ್ಕೆ ಶುರು ಮಾಡ್ಕೊಂಡ್ರೆ ಅದಷ್ಟು ತಾನೇ ಬರುತ್ತೆ ಅಂತ ಹೇಳಿದ್ರು. ಆ ಧೈರ್ಯದಿಂದ ಕ್ಲಾಸ್ ಮಾಡಕ್ಕೆ ಹೋಗಿದ್ದೀನಿ. ನಾನು ಅಂಗಡಿಗೆ ಹೋಗೋದ್ರಿಂದ ಅಂಗಡಿಯಿಂದನೇ ಅಲ್ಲಿಗೆ ಹೋಗ್ಬೇಕು. ರೆಡಿ ಆಗಿ 2 wheeler ಡ್ರೈವಿಂಗ್ ಬರುತ್ತೆ, 4 wheeler ಬರುತ್ತೆ. ನಾನು ಗಾಡಿ ಹಾಕೊಂಡು ಹೋದೆ. ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ, ನಿಲ್ಲಿಸ್ತಾನೆ ಇಲ್ಲ. ಯಾರೂನೋ ಕ್ವಶನ್ ಆನ್ಸರು. ಇನ್ನು ಸ್ಟಾರ್ಟಿಂಗ್ ಕ್ಲಾಸ್ಗಳವು ಮನೆ ಹತ್ರ ಮಾಡ್ಕೊಂತ ಇದ್ದೀವಿ, ಅಲ್ಲಿ ಬೇರೆ ಕಡೆ. ಆವಾಗ ಧೈರ್ಯ ಬಂತು. ಓ ಪರವಾಗಿಲ್ಲ, ಯಾವ್ದಾದ್ರು ಶ್ಲೋಕಗಳಂದ್ರೆ ಅರ್ಥ ಆಗಲ್ಲ, ಅದು ಹೇಳಕ್ ಬರಲ್ಲ ಅಂದಾಗ ಅದು ಬರ್ಕೊಂಡ್ಬಿಟ್ಟು ನೋಡ್ಕೊಂತ ಹೇಳೋದು. ಹೀಗೆಲ್ಲ ಪ್ರಾಕ್ಟೀಸ್ ಆಗ್ತಾ ಚೆನ್ನಾಗಿದಾಯ್ತು. ಆದ್ರೂ ಕೂಡ ಇಷ್ಟೆಲ್ಲ ನಡೆದ್ರು ಕೂಡ ನನ್ನ ಎಷ್ಟೋ ಅನುಭವಗಳು ಸ್ಟಾರ್ಟಿಂಗ್ ಇಂದಾನೆ. ಒಂದೊಂದ್ಸತಿ ಅಂಗಡಿಯಿಂದ ಕೆಲಸ ಮಾಡಿ ಬಂದಿದೀವಿ, ತುಂಬಾ ಸುಸ್ತಾಗ್ತಾ ಇದೆ, ಬೇಸರ ಆಗ್ತಾ ಇದೆ. ಅವಾಗ ಧ್ಯಾನ ಮಾಡದೇ ಇದ್ರೆ ತಮ್ಮ ಬೆಳಗ್ಗೆ ಫೋನ್ ಮಾಡಿ ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾನೆ. ದಿನಾ ಫೋನ್ ಮಾಡಿ ನಮ್ಮ ಅನುಭವಗಳು ಹಂಚ್ಕೊಳ್ಳೋದು, ನಿನ್ಗೇನಾಯ್ತು ಅಂತ. ಈಗ ಹೇಳಲಿಲ್ಲ ಅಂದ್ರೆ ಕೋಪ ಮಾಡ್ಕೊಂತಾನೆ, ಅದಕ್ಕೆ ನೀನ್ BP ಬಂದಿರೋದು ಅಂತ ಕೂಗಾಡ್ತಾನೆ. ಏನ್ ಮಾಡೋದು ಅಂತ ರಾತ್ರಿ 11 ಆಗಿದೆ. ಸರಿ, ಏನೇ ಆಗ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೇ ಮಲ್ಗೋಣ ಅನ್ಕೊಂಡು ಸೋಫಾ ಮೇಲೆ ಕೂತಿದ್ದೀನಿ. ಆಗ ಒಬ್ಬ ಹೆಂಗಸರು, ವಯಸ್ಸಾಗಿದೆ, ಗ್ರೀನ್ ಕಲರ್ ಸ್ಯಾರಿ, ರೆಡ್ ಪಟ್ಟಿ ಬಾರ್ಡರು, ಕಾಟನ್ ಸೀರೆ, ಬಾಯಿ ತುಂಬಾ ಎಲೆ ಅಡಿಕೆ ಅಗದಿದ್ದಾರೆ, ಕೂದಲೆಲ್ಲ ಬೆಳ್ಳಗಾಗಿದೆ ಸ್ವಲ್ಪ. ಆ ತರ ಇದ್ದು ಇಷ್ಟು ದೊಡ್ಡ ಬೊಟ್ಟಿಟ್ಕೊಂಡಿದ್ದಾರೆ. ಅಮ್ಮ ಅಂತ ಕಿವಿ ಹತ್ರ ಬಂದು ಹೇಳ್ತಿದ್ದಾರೆ, ನೀನು ಒಳ್ಳೆ ದಾರಿಯಲ್ಲಿದ್ದೀಯಮ್ಮ, ಮುಂದೆನೆ ನಡಿ, ಹಿಂದಕ್ಕೆ ಬರ್ಬೇಡ, ಹಿಂದೆ ಅಜ್ಜೆ ಹಾಕ್ಬೇಡ ಅಂತ. ಇದೇನಪ್ಪ ಹೀಗೆ ಹೇಳ್ತಿದ್ದಾರೆ ಮಾತುಗಳು ಅಂತ ಅನ್ಕೊಂಡು, ಇದ್ರಲ್ಲಿ ಏನೋ ಪವರ್ ಇದೆ, ಏನ್ ವಿಷಯಕ್ಕೆ ಬಂದ್ರು ನನ್ ಮಕ್ಕಳು ಬಂದು ಮಾತಾಡಿಸ್ದಂಗ ಆಗೋದು, ಮಕ್ಕಳು ನನ್ನ ಜೊತೆಯಲ್ಲಿ ಇದ್ದಂಗ ಅನ್ಸೋದು, ಈ ತರ ಆಗೋದು. ಅನುಭವಗಳು ಒಂದಾದ್ಮೇಲೆ ಒಂದು ಅನುಭವಗಳು. ಇದನ್ನೇ ನಾವು ಚಾಲೆಂಜ್ ಆಗಿ ತಗೊಂಡು, ಇಷ್ಟೆಲ್ಲ ಅನುಭವಗಳು ಇದೆ ಅಂದ್ರೆ ಇದ್ರಲ್ಲಿ ಇನ್ನೂ ಪವರ್ ಇದೆ, ಇನ್ನೂ ಆಳವಾಗಿ ಮಾಡ್ಬೇಕು, ಇನ್ನೂ ಧೈರ್ಯವಾಗಿ ಕ್ಲಾಸ್ಗಳಿಗೆ ಹೋಗ್ಬೇಕು ಅನ್ನೋದು, ಪುಸ್ತಕಗಳು ಓದೋದು, ಇದೆಲ್ಲ ಮಾಡ್ತಾ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಆದ್ರೂ ಕೂಡ ನನ್ಗೆ ಒಂದು ಸ್ವೇಚ್ಛೆ ಇಲ್ಲ ಅನ್ನೋದೊಂದು ಒಳಗಡೆ ನೋವಿತ್ತು. ಯಜಮಾನ್ರು ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಖರ್ಚು ಮಾಡಿಸ್ತಾರೆ, ಮನೆಯಲ್ಲಿ ಕ್ಲಾಸ್ಗಳು ನಡೀತದೆ, ಬೇರೆ ಕಡೆ ಕ್ಲಾಸ್ಗೆ ಹೋಗ್ತಾ ಇದೀವಿ, ಪಾಂಪ್ಲೆಟ್ಗಳು ಹಂಚ್ತಾ ಇದೀವಿ, ಪಿರಮಿಡ್ ವ್ಯಾಲಿಗೆ ಡೊನೇಷನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಯಾವ ಕೆಲ್ಸಕ್ಕೂ ಅಡ್ಡಿ ಇಲ್ಲ, ಅಂಗಡಿಗೆ ಹೋಗ್ತಾ ಇದ್ದೀವಿ, ಆರಾಮಾಗಿದ್ದೀವಿ. ಆದ್ರೆ ನನ್ನ ಒಳಗಡೆ ಮಾತ್ರ, ನನ್ನ ಅಂತರದಲ್ಲಿ ಏನೋ ಒಂದು ಗೊಂದಲ ಇದೆ, ನನ್ಗೇನೋ ಕಡಿಮೆ ಇದೆ, ನನ್ಗೆ ಸ್ವೇಚ್ಛೆ ಇಲ್ಲ ಅಂತ ನಾನು. ಮಗ ಹೇಳ್ತಾನೆ, ಅಪ್ಪನೂ ಎಲ್ಗೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಲ್ಲ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಬಸ್ ಟಿಕೆಟ್ ಆಗ್ಲಿ, ರೈಲ್ವೆ ಟಿಕೆಟ್ ಆಗ್ಲಿ, ಫ್ಲೈಟ್ ಟಿಕೆಟ್ ಆಗ್ಲಿ ಮಾಡ್ಕೊಡ್ತಾ ಇದ್ದೀವಿ, ನಿನ್ಗೇನ್ ಸ್ವೇಚ್ಛೆ ಇಲ್ಲ ಅಂತ ಅಳ್ತಾ ಇದೀಯಾ, ಏನಾಗಿದೆ ನಿನ್ಗೆ, ನಾವಿದೀವಿ, ಧೈರ್ಯವಾಗಿರು ನೀನು ಅಂತ ಸಮಾಧಾನ ಪಡಿಸೋರು. ಸಾರಿ, ಹಂಗಿದ್ರು ಕೂಡ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ. ನೋಡಿ, ಬೇರೆಯವರೆಲ್ಲ ಪಿರಮಿಡ್ ವ್ಯಾಲಿಯಲ್ಲಿ ಎಷ್ಟು ಸ್ವೇಚ್ಛೆಯಿಂದ ಇದ್ದಾರೆ, ನನಗೆ ಸ್ವೇಚ್ಛೆ ಇಲ್ಲ.
ನನ್ಗೆ ಯಾರು ಅಡ್ಡಿ ಮಾಡ್ತಿಲ್ಲ, ಆದ್ರೆ ನನ್ನ ಒಳಗಡೆ ಆ ಗೊಂದಲ ಇದೆ. ಆಮೇಲಿಕ್ಕೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಆ ಸ್ವೇಚ್ಛೆ ಅನ್ನೋದು ಕ್ಲಿಯರ್ ಆಗಿ ನಾನು ಆರಾಮವಾಗಿ ಅದೇ ಯಾವಾಗ 19ರಲ್ಲಿ ಬೆಂಗಳೂರಲ್ಲಿ ಶ್ರೀರಾಮಧಾಮ ಸೆಂಟರ್ ಅಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ, ಸೇತು ಮಹಾವಿಜ್ಞಾನ ಅಂತ ಹೇಳಿದ್ರು. ಆಗ ಅಲ್ಲಿಗೆ ಹೋದಾಗ ಆ ಸ್ವೇಚ್ಛೆ ಅನ್ನೋದು ಅಲ್ಲಿ 2017 ನಾನು ಆ ಸ್ವೇಚ್ಛೆ ಅನ್ನೋದು ನನಗೆ ಎಲ್ಲಿ ಕಟ್ಟಾಕೊಂಡಿದ್ದಾರೆ ಅನ್ಕೊಂಡಿದ್ದ ಬಿಡುಗಡೆ ಆದೆ. ಅಲ್ಲಿಂದ ಸ್ವಲ್ಪ ಸ್ವಲ್ಪ ರೆಡಿ ಆಗ್ತಾ ಬಂದೆ. 19ರಲ್ಲಿ ಶ್ವೇತ ವಿಜ್ಞಾನವ 3 ದಿವಸ ವರ್ಕ್ಶಾಪ್ಗಳಲ್ಲಿ ಪೂರ್ತಿ ನನ್ನಲ್ಲಿರೋ ಬ್ಲಾಕ್ಸು ಏನೇನು ಗೊಂದಲ ಇದೆಯೋ ಎಲ್ಲ A to Z ಕ್ಲಿಯರ್ ಆಗಿ ಪ್ಯೂರ್ ಆಗ್ಬಿಟ್ಟೆ. ಆವತ್ತಿಂದ ಇವತ್ತಿನವರೆಗೂ ಸೇತು ವಿಜ್ಞಾನ ಅಂದ್ರೆ ಅಷ್ಟೊಂದು ಇಷ್ಟ ಆಗುತ್ತೆ. ಒಂದ್ಸತಿ ಅಲ್ಲ, 3 ದಿವಸ ಆಯ್ತು. ಆಮೇಲೆ ಇನ್ನೊಂದು 3 ದಿವಸ ವರ್ಕ್ಶಾಪ್, ಆಮೇಲೆ ಇನ್ನೊಂದು 3 ದಿವಸ ವರ್ಕ್ಶಾಪ್ ಅಂದ್ರು, ಅದು ಟ್ರೈನಿಂಗ್ ಕೋರ್ಸು ಅಂದ್ರು, ಅದು ಆಯ್ತು. ಆಮೇಲೆ DNA ವರ್ಕ್ಶಾಪ್ ಅಂದ್ರು, ಆಯ್ತು. DNA ಟ್ರೈನಿಂಗ್ ಟೀಚರ್ ಟ್ರೈನಿಂಗ್ ಕೋರ್ಸ್ಗೆ ಹೋಗ್ಬೇಕು, ಅದು ಬೆಂಗಳೂರಲ್ಲಿಲ್ಲ, ಕಡ್ತಾಲ್ಗೆ ಹೋಗ್ಬೇಕು. ಎಲ್ಲಾರು ಅಲ್ಲಿಗೆ ಬರಬೇಕು ಟ್ರೈನಿಂಗ್ಗೆ. ಅಂದ್ರೆ ವರ್ಷಕ್ಕೊಮ್ಮೆ ಮಾತ್ರ ಟೀಚರ್ ಟ್ರೈನಿಂಗ್ ಕ್ಲಾಸ್ ನಾನು ಮಾಡೋದು ಅಂತ ಸ್ವರ್ಣಲತಾ ಮೇಡಮ್ ಅವರು ಹೇಳಿದ್ರು. ಇಲ್ಲಿ ಸೇತು ವಿಜ್ಞಾನದೆಲ್ಲ ಬಾಲಕೃಷ್ಣ ಸಾರು, ಪ್ರೇಮ್ನಾಥ್ ಸಾರು ಅವ್ರ ಟೀಮ್ ಎಲ್ಲ ಸೇರ್ಕೊಂಡು ಮಾಡ್ತಿದ್ರು. ಅದೆಲ್ಲ ಆಯ್ತು. ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ಕ್ಲಾಸ್ ಇಟ್ಟಿದ್ದೀನಿ ಹೋಗೋ ದಿವಸ ಹೈದರಾಬಾದ್ಗೆ. ಬೇರೆ ಕ್ಲಾಸ್ಗಳು ನಾನೇ ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಆಗ ಏನ್ ಮಾಡೋದು, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನನ್ನ ಫ್ರೆಂಡು ತುಳಸಿ ಮೇಡಮ್ ಅಂತ ಇದ್ರು, ಈಗಿಲ್ಲ ಅವರು, ಕರೋನಾದಲ್ಲಿ ಬಾಡಿ ವೆಕೇಟ್ ಮಾಡಿದ್ರು. ಅವ್ರು ಹೇಳ್ತಿದ್ರು, ಏನ್ ಇಲ್ಲೇ ಕೂತ್ಕೊಂತೀಯಾ, ಬರೋದಿಲ್ವಾ ನೀನು, ಏನಾಯ್ತು ನಿನ್ಗೆ ಅಂತ ಕೂಗಾಡ್ತಿದ್ದಾರೆ. ಇಲ್ಲ ಈ ತರ ಕ್ಲಾಸ್ ಇದೆ, ಏನ್ ಮಾಡೋದು ಅಂತ. ಆಯ್ತು, ಮನೆಯಲ್ಲಿ ಇದ್ದಾರಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ನಡಿ ಹೋಗೋಣ ಅಂದ್ರು. ಆಯ್ತು, ಮಗನ ಕೇಳಿದ್ರೆ ಟಿಕೆಟ್ ಮಾಡ್ಕೊಟ್ಟ. ಸರಿ ಅಂತ ಹೊರಟು ಇಲ್ಲಿ ನೋಡಿದ ಸರ್ಗೆ, ನೀವಿಲ್ದೇ ಇದ್ರೆ ಹೆಂಗಮ್ಮ, ನೀವಿಲ್ದೇ ಇದ್ರೆ ಹೆಂಗೆ ಅಂತ ಅಂದ್ರು. ಇಲ್ಲ ಸರ್, ನಾನೆಲ್ಲ ಅರೇಂಜ್ ಮಾಡಿದ್ದೀನಿ, ನಮ್ಮ ಯಜಮಾನ್ರು ಮಕ್ಕಳು ಇದ್ದಾರೆ ನೋಡ್ಕೊಂತಾರೆ, ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರು ಕೂಡ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ನೆಕ್ಸ್ಟ್ ಪ್ಲೇಸ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ದೆ. ಆಯ್ತು ಅಂದ್ರು. ಹೋದೆ, ಆ ಟ್ರೈನಿಂಗ್ ಮಾಡ್ಕೊಂಡ್ಬಂದು ಆವಾಗ ನಮ್ಗೆ ಹೇಳಿದ್ರು, ಟ್ರೈನಿಂಗ್ ಆದ್ಮೇಲೆ ನೀವು ಬೇರೆ ಊರುಗಳಿಗೆ ಹೋಗಿ ಈ ಕ್ಲಾಸ್ ಮಾಡಬೇಕು, DNA ಕ್ಲಾಸು ಅಂತ. ಆಸ್ಟ್ರಲ್ ಹೀಲಿಂಗ್ ಸರ್ಜರಿ ಮಾಡು ಅಂತ ಹೇಳಿದ್ರು, ಅದು ಮಾಡುದು. ಆಮೇಲೆ DNA ಕ್ಲಾಸ್ ಅಂತ ಆಯ್ತು ಟ್ರೈನಿಂಗು, ಅದು ಮಾಡುದು. ಹೀಗೆ ಊರೂರು ಸುತ್ತಾ ಇದ್ದೀವಿ. ಅಷ್ಟರೊಳಗೆ ಕರೋನಾ ಬಂತು, ಎಲ್ಲರೂ ಮನೆಗಳಲ್ಲಿ ಸೆಟ್ಲ್ ಆಗ್ಬಿಟ್ರು. ಈಗ ಮನೆಯಲ್ಲಿ ಸೆಟ್ಲ್ ಆಗಿ ಏನಾಗ್ತಾ ಇದೆ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಆ ವೈಬ್ರೇಷನ್ ಅಲ್ಲೇ ಇರ್ತಾರೆ, ಮನೆ ವಾತಾವರಣದಲ್ಲೇ ಇರ್ತಾರೆ. ಅದರಿಂದ ಯಾವಾಗ ನಾವು ಹೊರಗೆ ಹೋಗ್ತೀವೋ ಗ್ರೂಪ್ ಆಗ್ತೀವಿ. ಆ ಗ್ರೂಪ್ ಅಲ್ಲಿ ಎನರ್ಜೀಸು ತುಂಬಾ ಇರುತ್ತೆ. ಒಬ್ರಿಗೊಬ್ರು ಪರಿಚಯ ಆಗ್ತೀವಿ, ಸ್ನೇಹಿತರಾಗ್ತೀವಿ. ನಮ್ಮ ಅನುಭವಗಳು ಅವರ ಅನುಭವಗಳು ಫೋನಲ್ಲಿ ಹಂಚ್ಕೊಳ್ಳೋದಲ್ಲ, ಎದುರಿಗೆ ಹಂಚ್ಕೊಂಡಾಗ, ಫೇಸ್ ಟು ಫೇಸ್ ಹಂಚ್ಕೊಂಡಾಗ ಆ ಮುಖದಲ್ಲಿರೋ ಆ ಗ್ಲೋ ಗೊತ್ತಾಗುತ್ತೆ. ಅವ್ರಿಗೂ ನಮಗೂ ಏನ್ ಕನೆಕ್ಟಿವಿಟಿ ಎಕ್ಸ್ಚೇಂಜ್ ಆಗ್ತಾ ಇದೆ, ಎನರ್ಜಿ ಅನ್ನೋದು ಅರ್ಥ ಆಗುತ್ತೆ. ಇನ್ನೂ ಅದ್ಭುತವಾಗಿ ಧೈರ್ಯ ಬರುತ್ತೆ. ಈಗ ಕರೋನಾ ಬಂದಾಗಿಂದ ಏನಾಗಿದೆ, ಜೂಮ್ ಲೈನ್ ಅಲ್ಲಿ ಕುಂತ್ಕೊಂತಾ ಇದ್ದೀವಿ. ಎಷ್ಟು ಜೂಮ್ ಲೈನ್ಗಳು ಇನ್ನೂ ಓಡ್ತಾ ಇದೆ. ನಾವು ಒಂದು ಕ್ಲಾಸ್ಗೆ ಹೋದ್ಮೇಲೆ ಏನು ಆ ಕ್ಲಾಸ್ ಅಲ್ಲಿ ಏನು ಪಾಠ ಕಲ್ತಿದೀವಿ, ಅಲ್ಲಿ ಮಾಸ್ತರ್ ಏನ್ ಹೇಳ್ಕೊಟ್ಟಿದ್ದಾರೆ, ನಾವ್ ಏನ್ ಕಲ್ತಿದೀವಿ, ಅದು ಮುಖ್ಯ. ಎಷ್ಟು ತಿಂಗಳಾದ್ರೂ ಎಲ್ಲಿರೋ ಗೊಂಗಳಿ ಅಲ್ಲೇ ಇದೆ ಅನ್ನೋ ರೀತಿ ಇರ್ಕೂಡ್ದು. ನಮ್ಮ ಪುರೋಗತಿ ನೋಡ್ಕೊಂತ ಹೋಗ್ಬೇಕು. ಅದನ್ನ ನಾನು ಗಮನಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ್ಲೂ ಅಷ್ಟೇ, ಹೊರಗಡೆ ಹೋಗೋದು ಅಂದ್ರ ಕರೋನಾ ಮುಗಿದ ಮೇಲೆ, ಕರೋನಾ ಟೈಮಲ್ಲೇ ನಮ್ಮ ಮನೆಗೆ ಸೆಂಟರ್ ಓಪನ್ ಮಾಡಿಲ್ಲ ಅಂತ ಫೋನ್ ಮೇಲೆ ಫೋನು. ನಮ್ಮ ಯಜಮಾನ್ರು, ಏನಪ್ಪ ಇಷ್ಟೊಂದು ಫೋನ್ಗಳು ಬರ್ತಾ ಇದೆ, ನಿನ್ ಫೋನ್ಗಿಂತ ನನ್ನ ಫೋನ್ಗೆ ಜಾಸ್ತಿ ಬರ್ತಾ ಇದೆ, ಈಗ 21 days ಆಯ್ತಲ್ಲ, ಸ್ವಲ್ಪ ಓಡಾಡ್ತಿದ್ದಾರೆ ಜನಗಳು ಅಂತ ಅಂದ್ರು. ಇನ್ನು ಸ್ವಲ್ಪ ದಿವಸ ನೋಡ್ಕೊಂಡು ಸೆಂಟರ್ ಓಪನ್ ಮಾಡ್ತೀವಿ ಅಂತ ಹೇಳಿ ಮೆಸೇಜ್ ಹಾಕಿದೆ. ಈ ಮೆಸೇಜ್ ಹಾಕೋದು ಕೂಡ ನಾನು ವಾಟ್ಸಪ್ ಎಲ್ಲನೂ ಧ್ಯಾನಕ್ಕೆ ಬಂದ ಮೇಲೆ ಇವೆಲ್ಲ ಕಲಿಬೇಕಾಯ್ತು, ಕಲ್ತ್ಕೊಂಡೆ. ಆಮೇಲೆಕ್ಕೆ ಅವತ್ತು ಹೊಸಬರು 20 ಜನ ಬಂದಿದ್ದಾರೆ, ಹಳಬರು 5 ಜನ ಬಂದಿದ್ದಾರೆ. ಅವತ್ತು ಆ ವೈಬ್ರೇಷನ್ ಪಿರಮಿಡ್ ಕಟ್ಸ್ಕೊಂಡಿದ್ದೀವಿ. ಸಾರಿ, ಅದು ಹೇಳಲಿಲ್ಲ ನಾನು. 2014ರಲ್ಲಿ ಪಿರಮಿಡ್ ಕಟ್ಸ್ಕೊಂಡು ಪತ್ರಿ ಸಾರೆ ಬಂದು ಪ್ರಾರಂಭೋತ್ಸವ ಮಾಡಿದ್ದಾರೆ. ಆವಾಗ ಸರ್ ಹೇಳ್ತಾ ಇದ್ರು,
ಕರ್ನಾಟಕದಲ್ಲಿ AC ಪಿರಮಿಡ್ ಇದೆಯಪ್ಪ, ಎಲ್ಲಾರು ಹೋಗಿ ಅಲ್ಲಿ ಧ್ಯಾನ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾರ್ಗು ಮಾಹಿತಿ ಕೊಟ್ಟಿದ್ದಾರೆ ಅಂತ ತಿಳಿಯಿತು. ಅದು ಖುಷಿ ಆಯ್ತು. ಇವಾಗ ನಾವು ಕೆಳಗಡೆ ಧ್ಯಾನ ಮಾಡೋತಾ ಇದ್ದಿದ್ದು ಒಂದು 10 ವರ್ಷ ಕೆಳಗಡೆ ಮಾಡಿದ್ದು, ಈಗ ಒಂದು 10 ವರ್ಷದಿಂದ ಪಿರಮಿಡ್ ಅಲ್ಲೇ ಧ್ಯಾನ ಮಾಡ್ತಾ ಇದ್ದೀವಿ. ಆ ಪಿರಮಿಡ್ ಅಲ್ಲಿ ಎನರ್ಜೀಸು 3 ಪಟ್ಟು ಜಾಸ್ತಿ ಇರುತ್ತೆ. ಒಂದು ಅಯಸ್ಕಾಂತ ಕ್ಷೇತ್ರದ ರೀತಿಯಲ್ಲಿ ಆ ಅಟ್ರಾಕ್ಟಿವಿಟಿ ಅನ್ನೋದು ಇರುತ್ತೆ. ಆ ಎನರ್ಜಿಸ್ಗೆ ಚಂದ ಕನೆಕ್ಟ್ ಆಗ್ತೀವಿ. ಅದರಿಂದ ಆ ಮನೆ ವಾತಾವರಣದಿಂದ ಹೊರಗಿನ ವಾತಾವರಣ ಅಂದ್ರೆ ಪ್ರಕೃತಿಯಲ್ಲಿ ಹೋಗ್ಬೇಕು, ಪಾರ್ಕ್ಗಳಿಗೆ ಹೋಗಿಬೇಕು, ಟ್ರೆಕ್ಕಿಂಗ್ ಹೋಗ್ಬೇಕು, ಇವೆಲ್ಲವೂ ಕೂಡ ನಡೀತಾ ಇದೆ, ನಡೆಸ್ಬೇಕು. ನಾನು ಕೂಡ ಹೋಗ್ತಾ ಇದ್ನಿ. ಒಂದ್ಸಲಿ ದಾಂಡೇಲಿಗೆ ಹೋಗಿದ್ದೀವಿ. ಅಲ್ಲಿ ಪತ್ರಿ ಸಾರು ಎಲ್ಲರೂ ಕೂಡ ವಾಕಿಂಗ್ ಹೋಗ್ತಾರ, ಟ್ರೆಕ್ಕಿಂಗ್ ಅಂತ ಕರ್ಕೊಂಡೋದ್ರು. ಒಂದಷ್ಟು ದೂರ ನಡ್ಕೊಂಡೇ ಹೋಗಿದ್ದು. ಅಷ್ಟು ದೂರ ಹೋದ್ಮೇಲೆ ಅಲ್ಲಿ ಕೂಡ್ಸಿ ಧ್ಯಾನ ಮಾಡಿಸಿದ್ರು. ವಾಪಸ್ ಬರೋವಾಗ ಸರ್ ಹೇಳಿದ್ರು, ಎಲ್ಲರೂ ಕೂಡ ಚಪ್ಪಲಿ ಬಿಟ್ಬಿಟ್ಟು ನಡಿಬೇಕು ಅಂದ್ರು. ಎಲ್ಲಾ ಮಣ್ಣು ಜಾರ್ತಾ ಇದೆ, ಕಾಡು ಪ್ರದೇಶ, ಸ್ವಲ್ಪ ಕಲ್ಲುಗಳು ಇದೆ. ಆದ್ರೂ ಕೂಡ ಎಲ್ಲಾರು ಸಾರು ಮುಂದೆ ನಡ್ಕೊಂಡೋಗಿ ಒಂದು ಮರ ಕಡ್ದ ಹಾಕಿದ್ರು. ಅದರ ಮೇಲೆ ಒಂದು ಸಿಂಹಾಸನದಲ್ಲಿ ಯಾವ ರೀತಿ ಗಂಭೀರವಾಗಿ ಕುಂತ್ಕೊಂತಾರ ಆ ರೀತಿ ಗಂಭೀರವಾಗಿ ಕುಂತ್ಕೊಂಡು ಎಲ್ಲಾರು ಕಾಲುಗಳೇ ನೋಡ್ತಾ ಇದ್ದಾರೆ, ಅಷ್ಟು ಜನದ್ದು. ಅಂದ್ರೆ ಪ್ರಕೃತಿಯಲ್ಲಿ ನಡೆದಾಗ ಏನಾಗುತ್ತೆ, ಭೂಮಿಗೆ ಕನೆಕ್ಟಿವಿಟಿ ನಾವು ಕಳೆದೋಗ್ಬಿಟ್ಟಿದೆ. ಆ ಕನೆಕ್ಟಿವಿಟಿ ಅನ್ನೋದು ಬರುತ್ತೆ. ಆ ಮೂಲಾಧಾರ ಚಕ್ರದಲ್ಲಿ ಭೂತತ್ವ ಅನ್ನೋದು ಕನೆಕ್ಟಿವಿಟಿ ಆಗ್ಬೇಕು. ಅಲ್ಲಿ ಆಗದೆ ಇದ್ದಾಗ ಭಯ ಅನ್ನೋದು, ರೋಗಗಳನ್ನೋದು ಇದ್ದೇ ಇರುತ್ತೆ. ಅದರಿಂದ ಪ್ರಕೃತಿಗೆ ಅನುಸಂಧಾನ ಆಗ್ತಾ ಇರ್ಬೇಕು ಅಂದ್ರೆ ನಾವು ಹೊರಗಿನ ಪ್ರದೇಶಕ್ಕೂ ಹೋಗ್ಬೇಕು, ಬೇರೆ ಬೇರೆ ಸೆಂಟರ್ಗಳಿಗೂ ಹೋಗ್ಬೇಕು. ಆ ರೀತಿ ನಾವು ಹೋಗ್ತಾ ಇದೀವಿ, ಮಾಡ್ಕೊಂತ ಇದೀವಿ. ಇನ್ನು ಪತ್ರಿ ಸಾರ್ ಜೊತೆಯಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ನಾವು 2009ರಲ್ಲಿ ಸಾರ್ ಜೊತೆಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ವು. ಅಂದ್ರೆ ಕರ್ನಾಟಕಗೆ ಅಂದ್ರೆ ಬೆಂಗಳೂರಿಗೆ ಪ್ರತಿ ತಿಂಗಳು ಬಂದು 3 ದಿವಸ ಇರೋರು ಸಾರು ಆ ಸಮಯದಲ್ಲಿ. ಆಗ ಸರ್ ಹೇಳಿದ್ರು ನಮ್ಮ ಯಜಮಾನ್ರ ಹತ್ರ, ಸ್ವಾಮೀಜಿ ಸ್ಟೀಲ್ ಹೋಟೆಲ್ ಅಲ್ಲಿ ಇರುತ್ತಲ್ಲ ಸ್ಟೀಲ್ ಕಿಚನ್ ಬಾಯ್ಲ್ ಮಾಡೋದು, ಆ ರೀತಿ ಕಿಚನ್ ಮಾಡಿಕೊಡ್ಬೇಕು ಈ ಪಿರಮಿಡ್ ವ್ಯಾಲಿಯಲ್ಲಿ, ನೀವು ಮಾಡ್ತೀರಾ ಅಂತ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಹೇಳಿದ್ರು. ಅಷ್ಟರೊಳಗೆ ಅನ್ನದಾನ ಕಮಿಟಿ ಅಂತ ಮಾಡಿದ್ರು, ಎಲ್ಲರೂ ಸೇರ್ಕೊಂಡಿದ್ರು. ಆದ್ರೆ ಈ ಕೆಲಸ ಹಚ್ಚೋಷ್ಟೊಳಗೆ ಯಾರು ಈ ಕಡೆ ತಿರುಗೇ ನೋಡಿಲ್ಲ. ಸರಿ, ನಮ್ಮ ಯಜಮಾನರು ಧೈರ್ಯ ಮಾಡಿ ಸ್ವಲ್ಪ ದುಡ್ಡು ನಾವು ಹಾಕಿ ಬೇರೆ ಕಡೆ ಕಲೆಕ್ಷನ್ ಮಾಡಿ ಬೇರೆ ಕಡೆಯಿಂದ ತಂದು, ಆಗ ಪ್ರೇಮ್ನಾಥ್ ಸಾರು, ತಟವರ್ತಿ ವೀರರಾಘವ್ ಸಾರು, ಜ್ಯೋತಿ ಮೇಡಮ್ ಅವರು ಕಲೆಕ್ಷನ್ ಮಾಡಿ ಕೊಟ್ರು. ಎಲ್ಲ ಕೆಲಸಗಳು 2 ತಿಂಗಳಲ್ಲೇ ಬೇಕು ಅಂದ್ರು. ಆಗ ಪ್ರತಿ ವರ್ಷನೂ ಗ್ಲೋಬಲ್ ಕಾಂಗ್ರೆಸ್ ಅಂತ ಇದು ಪ್ರೋಗ್ರಾಮ್ ನಡೀತಾ ಇತ್ತು. ಫಾರಿನ್ ಅವರೆಲ್ಲ ಬರ್ತಾ ಇದ್ರು ಇಲ್ಲಿಗೆ. ಆ ಪ್ರೋಗ್ರಾಮ್ಗೆ ಕಾಮತ್ ಹೋಟೆಲ್ ಅವರು ಬರ್ತಾರೆ ಕಿಚನ್ ಅಡಿಗೆ ಮಾಡಕ್ಕೆ. ಆ ಸಮಯದಲ್ಲಿ ಅವರು ಎಲ್ಲ 2 ತಿಂಗಳು ಅಂದ್ರೆ ಕರೆಕ್ಟ್ ಆಗಿ 2 ತಿಂಗಳು ಒಳಗೇನೆ ರೆಡಿ ಮಾಡಿ ಕೊಟ್ಟು ಅವರು ಸ್ಟಾರ್ಟ್ ಮಾಡಿದ್ರು ಅಡಿಗೆಗೆ. ಅವಾಗ ಸರ್ ಹೇಳ್ತಾ ಇದ್ರು, ಇಲ್ಲೆಲ್ಲ ಬ್ರೆಡ್ಡು ಬನ್ನುಗಳು ಇದೆಲ್ಲ ನಾವು ಬ್ರೆಡ್ ಮುಕ್ಕಲ್ ತಿನ್ನೇಕಿ ಅಂತ ಹೇಳ್ತಾ ಇದ್ರು. ಅದು ತಿನ್ನಕ್ ಆಗೋದಿಲ್ಲ ಬ್ರೆಡ್ ಎಲ್ಲಾನು. ನಮ್ಗೆ ಎಲ್ಲಿ ತಿಂಡಿ ಮಾಡಿದ್ದೀರಾ, ಎಲ್ಲಿ ಅಡಿಗೆ ಆಗಿದೆ ಅಂದ್ರೆ, ಹಳೇದು ಮೊದ್ಲು ಮಾಡ್ತಾ ಇದ್ದು ಅಡಿಗೆ ಕೋಣೆಯಲ್ಲಿ ಸರ್ಗೆ ಅಡಿಗೆ ಮಾಡ್ತಿದ್ದೀವಿ. ಅಲ್ಲಿ ಸಾರು ಪಿರಮಿಡ್ ಇಂದ ಭುಜದ ಮೇಲೆ ಕೈ ಹಾಕೊಂಡು ಎಂಟ್ರೆನ್ಸ್ ಗೇಟ್ ಹತ್ರ ಇರೋದದು, ಅಲ್ಲಿವರೆಗೂ ಮಾತಾಡ್ಕೊಂಡು ನಡ್ಕೊಂಡು ಬಂದು, ಅದು ಆ ಪ್ರೇಮ ತತ್ವ, ಆ ಕರುಣಾ ತತ್ವ, ಆ ಮಾತು ಅನ್ನೋದು ಎಷ್ಟು ತಂದೆ ತಾಯಿಗಿಂತೂ ಹೆಚ್ಚಾಗಿ ಅವರಿಂದ ನಾವು ಪಡ್ಕೊಂಡಿದ್ದೀವಿ. ಅಷ್ಟು ಅನುಭೂತಿ ಹೊಂದಿದ್ದೀವಿ. ಏನು ಅಂದ್ರೆ ಅವ್ರು ಮಾತಾಡೋ ರೀತಿ, ನಾವು ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋದೊಂದೇ ನಮಗ್ ಗೊತ್ತಾಗುತ್ತೆ. ಆದ್ರೆ ನಮ್ಮಲ್ಲಿರೋ ಯಾವ ಗುಣಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದು ಚಂದಾಗಿ ತಿಳಿಸ್ಕೊಡ್ತಾರೆ. ಆ ರೀತಿ ಇರುತ್ತೆ. ನಾವು ಭಯ ಪಡಬಾರ್ದು ಗುರುಗಳು ಅಂದ್ರೆ. ಇವಾಗ ನಾವು ಗುರುಗಳು ಬೇಕು ಅಂದ್ರೆ ಬರ್ತಾರ? ಸಮಾಧಿ ಆಯ್ತು, ಆದ್ರೆ ಸಮಾಧಿ ಆದ್ರೂ ಕೂಡ ನಮ್ಗೆ ಅವ್ರು ನಮ್ಮ ಪಕ್ಕದಲ್ಲೇ ಇದ್ದಾರೆ, ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ಅನುಭೂತಿ ಕೂಡ ಹೊಂದ್ತೀವಿ. ಹೀಗಿರುವಾಗ ರೀಸೆಂಟ್ ಆಗಿ ಸಾರ್ ಕನ್ನಡದಲ್ಲಿ ಕ್ಲಾಸ್ಗಳು ಮಾಡ್ಬೇಕು, ಸ್ವಲ್ಪ ಭಯ ಆಗ್ತಿತ್ತು. ಕನ್ನಡದಲ್ಲಿ ಮಾತಾಡಕ್ ಬರುತ್ತೆ, ಹೇಗಪ್ಪ ನಾವು ಕ್ಲಾಸ್ ಮಾಡೋದು ಅಂದ್ರೆ ಅಂತ ಅನ್ಕೊಂತ ಇದ್ದು ಧೈರ್ಯ ಮಾಡಿ ಕ್ಲಾಸ್ಗಳು ಮಾಡೋದು, ಆನ್ಲೈನ್ ಕ್ಲಾಸ್ಗಳೆಲ್ಲ ಮಾಡ್ಕೊಂತ ಸಬ್ಜೆಕ್ಟ್ಗಳನ್ನ ಪ್ರಿಪೇರ್ ಆಗೋದು,
ತೆಲುಗು ಸಬ್ಜೆಕ್ಟ್ಗಳು ಕೇಳೋದು, ಪ್ರಿಪೇರ್ ಆಗೋದು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಈಗ ಮಾಡ್ತಾ 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 ಏನಾಗಿದೆ ಅಂದ್ರೆ, ಈಗ ಸಡನ್ ಆಗಿ ಸರ್ ಹಾಸ್ಟೆಲ್ ಆಗಿ ಬಂದಿದ್ದಾರೆ, ಕ್ಲಾಸ್ ಮಾಡ್ತಾ ಯಾ ಅಂತ ಕೇಳ್ತಿದ್ದಾರೆ. ಎಲ್ಲೋ ಸಾರ್ ಪಕ್ಕದಲ್ಲಿ ಇಬ್ರು ಇದ್ದಾರೆ, ಎರಡು ಕೈಗಳು ಭುಜದ ಮೇಲೆ ಹಿಂಗ ಹಾಕೊಂಡಿದ್ದಾರೆ, ಎಲ್ಲಾರು ವೈಟ್ ಕಲರ್ ಡ್ರೆಸ್ಗಳೇ. ಒಂದು 15-20 ಮೆಟ್ಲು ಹತ್ತಬೇಕು, ನಾನು ಹೋಗ್ತಾ ಇದ್ದೀನಿ. ಆಗ ಸಾರು ನಮ್ಮ ಆ ದೊಡ್ಡ ದ್ವಾರ ಬಾಗಿಲಿದೆ, ಹೆಬ್ಬಾಗಿಲ್ ತರ ಇದೆ, ಅಲ್ಲಿ ಹೋಗ್ಬೇಕು. ಸಾರು ನಿಂತು ಧ್ಯಾನ ಕ್ಲಾಸ್ ಮಾಡ್ತಾ ಇದ್ದೀರಾ ಅಂತ ಕೈಯಲ್ಲಿ ಹಿಂಗ ಇದ್ ಮಾಡ್ತಿದ್ದಾರೆ. 3 ಸಲ ಕೇಳಿದ್ರು, ಎಸ್ ಸರ್ ಮಾಡ್ತಾ ಇದ್ದೀನಿ ಅಂದೆ. ಆಮೇಲೆ ತಲೆ ಹಿಂಗೆ ಹಿಂದಕ್ಕೆ ತಿರುಗಿಸ್ಬಿಟ್ಟು ಕಣ್ಣಲ್ಲಿ ಜೋರಾಗಿ ಕ್ಲಾಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರು. ಎಸ್ ಸಾರ್ ಅಂದೆ. ಅಷ್ಟೇ, ಸಾರ್ ಆ ಕಡೆಗೆ ಹೋದ್ರು. ಆವಾಗಿಂದ ಆನ್ಲೈನ್ ಕ್ಲಾಸ್ ಅಲ್ಲಿ ನನ್ನನ್ನ ಕರೆಯೋದು ಜಾಸ್ತಿ ಆಯ್ತು, ಇನ್ನೂ ಧೈರ್ಯ ಜಾಸ್ತಿ ಆಯ್ತು. ಸ್ವಲ್ಪ ಕನ್ನಡದಲ್ಲಿ ಪದಗಳು ಗೊತ್ತಾಗದೆ ಇದ್ರೆ ಬರ್ದಿಟ್ಕೊಳ್ಳೋದು, ಮಾತಾಡೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಈ ತರ ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ಆನಂದ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಇವಾಗ ಚಿಕ್ಕ ವಯಸ್ಸಿನಲ್ಲಿ ಏನೇನೋ ಗಾಯಗಳಾಗಿರುತ್ತೆ, ನಮಗ್ ಗೊತ್ತಿರಲ್ಲ, ಅದು ಗಾಯ ಅನ್ನೋದು ಗೊತ್ತಿಲ್ಲ. ನಾವು ತೆಲುಗು ಅವರಾಗಿರೋದ್ರಿಂದ ವಿಕಾರಾಬಾದಲ್ಲಿ ಕ್ಲಾಸಸ್ ನಡೀತಾ ಇತ್ತು, ಸೋಲ್ ಕೋಚ್ ಅಂತ. ಅದು ಒಂದು ಸ್ಕೂಲ್ ತರ. ಇಲ್ಲಿ ಏನಾಗಿದೆ ಅಂದ್ರೆ, ಯಾರ್ಯಾರು ಏನೇನೋ ಅನುಭವ ಹೊಂದಿರ್ತಾರೋ, ಯಾವ್ಯಾವ ಕ್ಲಾಸ್ಗಳು ಕೇಳಿರ್ತಾರೋ, ಏನು ಗೊತ್ತಿರುತ್ತೋ ಅದು ಹೇಳ್ಕೊಂತ ಹೋಗ್ತಾರೆ. ಒಂದು ಸಿಲೆಬಸ್ ಇರೋದಿಲ್ಲ. ಸ್ಕೂಲಲ್ಲಾದ್ರೆ LKG, UKG, ನರ್ಸರಿ ಈ ತರ ಒಂದೊಂದೇ ಬರುತ್ತೆ. ಇಲ್ಲಿ ಹಾಗಲ್ಲ. ಅಲ್ಲಿ ಏನಾಗುತ್ತೆ, ಸೋಲ್ ಕೋಚ್ಗೆ ಹೋದಾಗ ಸ್ಟಾರ್ಟಿಂಗ್ ಇಂದ ಫೌಂಡೇಶನ್ ಹಾಕಿ ಅಲ್ಲಿಂದ ಒಂದೊಂದಾಗೆ ಸಬ್ಜೆಕ್ಟ್ ಹೇಳ್ಕೊಂತ, ವೇದ ಅಂದ್ರೆ ಏನು, ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಚಕ್ರಾಸು, ಭೂಮಿಗೆ ಕೂಡ ಚಕ್ರಾಸ್ ಇದೆ, ನಾವು ಯಾವ ರೀತಿ ಫಾಲೋ ಆಗ್ಬೇಕು, ಪ್ರತಿಯೊಂದು ಕೂಡ 10 ದಿವಸ ಕ್ಲಾಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು 6 ತಿಂಗಳು, 1 ವರ್ಷದಲ್ಲೇ ಮತ್ತೆ ಇನ್ನೊಂದು ಕ್ಲಾಸ್ ಇರುತ್ತೆ, ಅದು 10 ದಿವಸ. ಆ 20 ದಿವಸ ಕೋರ್ಸ್ ಅದು. ಈಗ 10 ದಿವಸನೇ ಮಾಡಿದ್ದಾರೆ. ಅಲ್ಲಿ ಇನ್ನರ್ ಚೈಲ್ಡ್ ವರ್ಕ್ಶಾಪ್ ಅಂತ ಗೊತ್ತಾಯ್ತು. ಇದು 4ನೇ ಸಲ ಅವ್ರು ಮಾಡ್ತಿರೋದು ತೆಲುಗು ಕ್ಲಾಸು. ನಾನು 2 ಸಲ ಹೋಗಿ ಬಂದೆ. ಹೋಗ್ಬೇಕು ಅಂದಾಗ ಗೊತ್ತಿಲ್ಲ, ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಟಿಕೆಟ್ಗಳು. ಆಮೇಲೆ ನಮ್ಮ ಯಜಮಾನ್ರ ಹತ್ರ ಕೇಳ್ದೆ, ಪರವಾಗಿಲ್ಲ ನೀನು ಹೋಗು, ರೈಲಲ್ಲಿ ಹೋಗ್ತೀಯಾ, ಬೇರೆ ಬೋಗಿದಲ್ಲಿ ಇರ್ತೀಯ ಅಷ್ಟೇ ಅಲ್ವಾ, ಅವ್ರ ಟಿಕೆಟ್ ನಿಮ್ ಟಿಕೆಟ್ ಅಂದ್ರೆ, ನೀನು ಆರಾಮವಾಗಿ ಹೋಗ್ಬಾ, ಟಿಕೆಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೋದೆ. ಅಲ್ಲೇನಾಯ್ತು ಅಂದ್ರೆ, ನಮ್ಮ ಗ್ರೂಪ್ ಅಲ್ಲಿ ಇರೋರೊಬ್ರು ಅವ್ರ ಹೆಂಡತಿಗೆ ಕರೋನಾ ಬಂದಿದೆ ಅಂದ್ಬಿಟ್ಟು ಅವ್ರು ಬರಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೊಂತ ಇದ್ದೀನಿ ಅಂದ್ರು. ಮತ್ತೆ ನನ್ಗೆ ಈಸಿ ಆಯ್ತಲ್ಲ, ಆ ಗ್ರೂಪ್ ಒಳಗಡೆ ಆ ಸೀಟಲ್ಲಿ ನಾನಿದ್ದೆ, ನನ್ನ ಸೀಟು ಬೇರೆಯವ್ರಿಗೆ, TT ಅವ್ರಿಗೆ ಹೇಳ್ದೆ, ಹೋದೆ. ಮತ್ತೆ ನಮಗೆ ಅಲ್ಲಿ ಹೋಗ್ಬೇಕು, ಕಲಿಬೇಕು, ತಿಳ್ಕೋಬೇಕು ಅನ್ನೋದು ಒಳಗಡೆ ಇರ್ಬೇಕು. ಬರೀ ನಾಲ್ಗೆ ಮೇಲೆ ನನ್ಗೆ ತುಂಬಾ ಇಷ್ಟ, ನನ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಕೊಂಡ್ರೆ ಆಗಲ್ಲ. ಒಳಗಿಂದ ಬರ್ಬೇಕು, ಹಾರ್ಟ್ ಇಂದ ಬರ್ಬೇಕು, ಹೃದಯದಿಂದ ಬಂದಾಗ ನಮ್ಮ ಪರಿಸ್ಥಿತಿಗಳು ಸುಗಮ ಆಗುತ್ತೆ. ದಾರಿ ಹೋಗೋದಿಕ್ಕೆ ಯಾರೋ ನಮ್ಮನ್ನ ಅಡ್ಡಿ ಮಾಡೋದಿಲ್ಲ. ಅವಾಗ ಪ್ರೇಮ್ನಾಥ್ ಸರ್ ಹೇಳಿದ್ರು, ನಮ್ಮ ಆತ್ಮ ಅನ್ನೋದು ರೆಡಿ ಆಗಿದ್ರೆ ಯಾರು ಬಂದು ಬೇಡಿ ಹಾಕಿದ್ರು, ಕಬ್ಬಿಣದ ಬೇಡಿ ಹಾಕಿದ್ರು ಕೂಡ ಕಟ್ ಮಾಡ್ಕೊಂಡು ಬರ್ತೀವಿ ಮೇಡಮ್, ಧೈರ್ಯವಾಗಿ ನಿಲ್ಲಿ ನೀವು ಅಂತ ಹೇಳ್ತಾ ಇದ್ರು ಬಂದಾಗೆಲ್ಲವೂ ಕೂಡ. ಆ ತರ ಆಗಿ ನಾವು ಇಲ್ಲಿವರೆಗೂ ಪ್ರಯಾಣವನ್ನು ಬೆಳೆಸ್ಕೊಂತಾನೆ ಬರ್ತಾ ಇದ್ದೀವಿ, ಕ್ಲಾಸ್ಗಳು ಮಾಡ್ತಾ ಇದ್ದೀವಿ. ಆ ಸಣ್ಣ ಮಕ್ಕಳಲ್ಲಿ ಏನು ಗಾಯಗಳಾಗಿರುತ್ತೆ, ತಾಯಿ ಗರ್ಭದಲ್ಲಿರುವಾಗ ಏನು ಗಾಯಗಳಾಗಿರುತ್ತೆ, ಆಮೇಲೆ ಮಗು ಆದ್ಮೇಲೆ 0 ಇಂದ 7 ಇಯರ್ಸ್ ವರೆಗೂ ಕೂಡ ತುಂಬಾ ಮಕ್ಕಳ ಮೇಲೆ ಪ್ರಭಾವ ಬೀಳುತ್ತೆ. ಮನೆಯಲ್ಲಿ ವಾತಾವರಣ ಆಗ್ಲಿ, ಗಂಡ ಹೆಂಡತಿ ಅನುಬಂಧ ಆಗ್ಲಿ, ಅವೆಲ್ಲವೂ ಕೂಡ ಮಕ್ಕಳ ಮೇಲೆ ಪ್ರಭಾವ. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸೋದಕ್ಕೆ ಆಗ್ತಾನೆ ಇಲ್ಲ, ನೋಡ್ಕೊಳ್ಳೋದೇ ಇಲ್ಲ. ಏನೋ ಒಂದು ಹಾಕಿ ಮಾಡಾಕಿದ್ರ ಆಯ್ತು, ಏನೋ ಹೊರಗಡೆಯಿಂದ ತಂದು ಕೊಟ್ರ ಆಯ್ತು. ಆ ಮಕ್ಕಳು ಅಮ್ಮ ನಿನ್ನ ಹತ್ರ ಸ್ವಲ್ಪ ಸಮಯ ಕಳಿಬೇಕು ಅಂದ್ರು ಕೂಡ ನನ್ಗೆ ಕೆಲಸ ಇದೆ ಆಮೇಲೆ ಮಾತಾಡ್ತೀನಿ ಹೋಗು ಅಂತ ಗದರಿಸ್ಬಿಟ್ಟು ಕಳಿಸೋದು, ಇವೆಲ್ಲವೂ ಕೂಡ ತುಂಬಾ ಪ್ರಭಾವ ಬಿದ್ದಿರುತ್ತೆ ಗಾಯಗಳು. ಈಗ ಹೊರಗಡೆ ಗಾಯಗಳು ಕಾಣಿಸ್ತಾ ಇದೆ, ನಮ್ಗೆ ವಾಸಿ ಮಾಡ್ಕೊಂತೀವಿ, ಔಷಧಿ ಹಚ್ತೀವಿ, ಮುಲಾಮ್ ಹಚ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಕಟ್ಕೊಂತೀವಿ, ಏನೋ ಒಂದು ಗೊತ್ತಾಗುತ್ತೆ ಮಾಡ್ಕೊಂತೀವಿ. ಆದ್ರೆ ಒಳಗಡೆ ಆಗಿರೋ ಗಾಯಗಳನ್ನು ಹೇಗ್ ವಾಸಿ ಮಾಡ್ಕೋಬೇಕು ಗೊತ್ತಿಲ್ಲ. ಅದರಿಂದಾನೇ
ಅಲ್ಲಿ QLU ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ವಿಕಾರಾಬಾದ್ ಅಲ್ಲಿ ಒಂದು ದೊಡ್ಡ ಕ್ಯಾಂಪಸ್ ಇದೆ, ಅಲ್ಲಿ ಹೋಗಿದ್ದೀವಿ. ಆವಾಗ ಲಾಸ್ಟ್ ಇಯರ್ ಅಲ್ಲಿ ನಾನು 5 ವರ್ಷದ ಮಗು ಇದ್ದಾಗ ನೋಡ್ಕೊಂಡಿದ್ದು ಅದೇ ನೋಡ್ಕೊಂಡೆ. ಈ ಸಲ ಹೋದಾಗ ಇನ್ನೂ ಹೈಯರ್ ಲೆವೆಲ್ಗೆ ರೀಚ್ ಆದು. ನನ್ನ ಇನ್ನರ್ ಚೈಲ್ಡ್ ಅನ್ನೋದು ನನ್ನ ಹತ್ರ ಬಂದು ನಾನು 10-12 ವರ್ಷದ ಒಳಗೆ ಇದ್ದೀನಿ. ಆ ಸಮಯ ಓಡೋಡಿ ಬಂದು ಹಗ್ ಮಾಡ್ಕೊಂತು. ಅಂದ್ರೆ ಒಂದು ಟೆಡ್ಡಿ ಬೇರ್ ತಗೊಂಡು ಹಗ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇರ್ತಾರೆ, ಗೈಡೆನ್ಸ್ ಮಾಡ್ತಾ ಇರ್ತಾರೆ, ಪ್ರೋಸೆಸ್ ನಡೀತಾ ಇರುತ್ತೆ. ಆಗ ಅವ್ರು ಏನೇನು ಹೇಳ್ತಿದ್ದಾರೆ ಅದೇ ಪ್ರೋಸೆಸ್ ಅದ್ಭುತವಾಗಿ ನಡೀತು. ಅಂದ್ರೆ ನಮ್ಮಲ್ಲಿ ಇರೋ ಸಣ್ಣ ಪುಟ್ಟ ಗಾಯಗಳು ಕೂಡ ಕ್ಲಿಯರ್ ಆಗ್ಬೇಕು. ಕೆಲವರು ಧ್ಯಾನಕ್ಕೆ ಕುಂತಾಗ ಅಳ್ತಾ ಇರ್ತಾರೆ. ಅಯ್ಯೋ ಅಳಬೇಡಿ ಅಳಬೇಡಿ, ನೀವು ಯಾಕೆ ಅಳ್ತೀರಾ, ಏನಾಯ್ತು ಅಂತ ಸಮಾಧಾನ ಪಡ್ಸಕ್ ಹೋಗ್ತೀವಿ. ಇಲ್ಲ, ಸಮಾಧಾನ ಪಡಿಸ್ಬಾರ್ದು. ಅವರಲ್ಲಿರೋ ದುಃಖ ಮಂಜು ಗಡ್ಡಂತೆ ಆ ರೀತಿಯಲ್ಲಿ ಗಡ್ಡೆ ಕಟ್ಕೊಂಡು ಒಳಗಡೆ ಆ ಗಾಯಗಳು, ಆ ದುಃಖ ಅನ್ನೋದು ನಿಂತಿರುತ್ತೆ. ಅದು ಹೊರಗೆ ಬರ್ಬೇಕು. ಆ ಹೊರಗೆ ಬರ್ಬೇಕು ಅಂದಾಗ ಆ ಪ್ರೋಸೆಸ್ ಅಲ್ಲಿ ಹೋದಾಗ ನಮಗೆ ಅದ್ಭುತವಾದಂತಹ ಡೆವಲಪ್ಮೆಂಟ್ ಅನ್ನೋದು, ನಮ್ಮಲ್ಲಿ ಎಷ್ಟೋ ಬದಲಾವಣೆಗಳನ್ನೋದು ಆಗುತ್ತೆ. ಆ ರೀತಿ ನನಗೂ ಮೊನ್ನೆ ನವೆಂಬರ್ ಅಲ್ಲಿ ಕೂಡ ಹೋಗಿ ಬಂದು ತುಂಬಾ ಚೆನ್ನಾಗಾಯ್ತು. ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳಿದೆ, ಹೊರಗೆ ಬರಬೇಕು, ಕಲಿಬೇಕು, ತಿಳ್ಕೋಬೇಕು. ಇಷ್ಟೆಲ್ಲ ಅವಕಾಶಗಳಿದ್ದಾಗ ಯಾಕೆ ನಾವು ಉಪಯೋಗಿಸ್ಕೋಬಾರ್ದು ಸೆಂಟರ್ಗೆ? ಹೊರಗಡೆ ಧೈರ್ಯವಾಗಿ ಹೋಗ್ಬೇಕು. ಶಾಕಾಹಾರಿ ರ್ಯಾಲಿಗಳು ಮಾಡ್ಬೇಕು ಅಂದ್ರೆ ನಾವು ಯಾವತ್ತೂ ಕೂಡ ಹೊರಗಡೆ ಹೋಗಿರೋರಲ್ಲ. ಧ್ಯಾನಕ್ಕೆ ಬಂದ ಮೇಲೆ ಯಾವ ರೀತಿ ಮೈಕ್ ಇಟ್ಕೋಬೇಕು ಅನ್ನೋದು ಕೂಡ ಪತ್ರಿ ಸರ್ ಹೇಳ್ಕೊಟ್ಟಿದ್ದಾರೆ. ಮೈಕ್ ಇಟ್ಕೊಂಡು ಧೈರ್ಯವಾಗಿ ಮಾತಾಡ್ತೀವಿ, ಧೈರ್ಯವಾಗಿ ಎಲ್ಲರ ಜೊತೆಯಲ್ಲಿ ಮಿಂಗಲ್ ಆಗ್ತೀವಿ. ಅವ್ರ ಗಂಡಸರು, ಇವ್ರ ಹೆಂಗಸರು, ಅವ್ರ ಹತ್ರ ಹೋಗ್ಬಾರ್ದು, ಅವ್ರ ಹತ್ರ ನೋಡ್ಬಾರ್ದು ಅಂತ ಅಲ್ಲ. ನಮಗೂ ಒಂದು ಲಿಮಿಟ್ಸ್ ಇರುತ್ತೆ. ಅಲ್ಲಿವರೆಗೂ ನಾವು ಯಾವ ರೀತಿ ಇರಬೇಕು ಅನ್ನೋ ಪ್ರಜ್ಞೆ ಅನ್ನೋದು ಇರುತ್ತೆ ಅಷ್ಟೇ ಹೊರತು ಒಳಗಡೆ ಭಯ ಅನ್ನೋದು ಇಟ್ಕೋಬಾರ್ದು. ಯಾವುದಕ್ಕೂ ಭಯ ಅನ್ನೋದು ಇಟ್ಕೋಬಾರ್ದು. ಭಯ ಅನ್ನೋದಿದೆ ಅಂದ್ರೆ ಒಳಗಡೆ ಗಾಯ ಇದೆ, ಯಾವುದೋ ಒಂದು ಸಮಯದಲ್ಲಿ ಗಾಯ ಆಗಿದೆ ಅಂತ ಅರ್ಥ. ಈಗಲೂ ಕೆಲವರು ಫೋನ್ ಮಾಡ್ತಿರ್ತಾರೆ, ಅಮ್ಮ ಹೀಗೆ ಆಗ್ತಾ ಇದೆ, ಏನ್ ಮಾಡೋದು ಅಂತ. ನನಗ್ ಗೊತ್ತಿರೋ ಅಷ್ಟು ಗೈಡೆನ್ಸ್ ಮಾಡ್ತಾ ಇರ್ತೀನಿ. ಆಮೇಲೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದು ಒಂದು ಇದಾಯ್ತು. ಆವಾಗ ನಾವು ಫ್ರೆಂಡ್ಗೆ ಹೇಳಿದೆ, ಬಾಲಕೃಷ್ಣ ಸಾರು ಸೇತು ವಿಜ್ಞಾನ ಕನ್ನಡದಲ್ಲಿ ಬರಬೇಕು ಮೇಡಮ್, ಇರೋ ಬುಕ್ಕು ಅರ್ಧ ಇದೆ, ಸರಿಯಾಗಿಲ್ಲ, ಅದು ತೆಲುಗುನೇ ಜಾಸ್ತಿ ಇದೆ ಅದರಲ್ಲಿ ಅಂತ ಹೇಳಿದಾಗ ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು. ನಮ್ಮ ಫ್ರೆಂಡ್ ಕೇಳಿದಾಗ ನಾಗಜ್ಯೋತಿ ಅಂತ, ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಕರೆಕ್ಷನ್ ಮಾಡಬೇಕು. ಎಷ್ಟು ಜನಕ್ಕೆ ಫೋನ್ ಮಾಡಿದ್ರು ಕೂಡ ಒಪ್ಕೊಂತ ಇಲ್ಲ, ಆಗಲ್ಲ ಆಗಲ್ಲ ಅಂದ್ರು. ಮತ್ತೆ ಏನ್ ಮಾಡೋದು ಕರೆಕ್ಷನ್ ಮಾಡ್ಬೇಕು ಅಂದ್ರೆ ಅಂತ ಅನ್ಕೊಂಡು ನಾನೇ ಸುಮ್ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೋಫಾ ಮೇಲೆ ಕುಂತ್ಕೊಂಡೆ. ನನ್ನ ಇನ್ನರ್ ಹೇಳ್ತಾ ಇದೆ, ನೀನೇ ಮಾಡು ಅಂತ. ನನಗೆ ಶಾಕ್ ಆಯ್ತು. ಕನ್ನಡ ಬರೋದು ಅಷ್ಟಷ್ಟು ಮಟ್ಟಕ್ಕೆ ನಮಗೆ, ಹೇಗೆ ಮಾತಾಡೋದೇನೋ ಮಾತಾಡ್ತಿದೀವಿ, ಆ ಅಕ್ಷರಗಳ ಕರೆಕ್ಷನ್ ಮಾಡೋದು ಅಂದ್ರೆ ಹೆಂಗ್ ಮಾಡೋದು ಅಂತ. ತಕ್ಷಣಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಹೀಗಿದೆ ಏನ್ ಮಾಡೋದು ಅಂತ. ಹೌದಕ್ಕ ಹಾಗೆ ಮಾಡೋದು ಅಂತ. ಸರಿ, ಇವಾಗೆಲ್ಲ ಮೊದಲು ಆದ್ರೆ ಕೈಯಲ್ಲಿ ಬರೀತಾ ಇದ್ರು, ಇವಾಗ ಮೊಬೈಲ್ ಸಿಸ್ಟಮ್ ಬಂದಿರೋದ್ರಿಂದ ಮೊಬೈಲಲ್ಲೇ ಈ ತರ ಮಾಡ್ಬೇಕು ಅಂತ ಹೇಳಿದ್ರು. ತೆಲುಗು ಬುಕ್ ಇಟ್ಕೊಂಡು ಮಾಡಿ ಒಂದೆರಡು ಪಾರ್ಟ್ ಅಂತ ಕಳಿಸಿದ್ರು. ನೋಡಿದೆ, ಕಳಿಸ್ದೆ, ಈ ತರ ಇಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಾನು ಐಡೆಂಟಿಫೈ ಮಾಡಿ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ತುಂಬಾ ಕೆಲಸ ಕಡಿಮೆ ಮಾಡಿಬಿಟ್ರು, ನನಗೆ ಕ್ಲೀನ್ ಆಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಆಯ್ತು, ಆ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದನ್ನು ನಾನು ಈ ಧ್ಯಾನಕ್ಕೆ ಬಂದ ಮೇಲೆ ಕಲ್ತಂಗಾಯ್ತು. ಹಾಗೆ ಒಂದ್ಸತಿ ನಮ್ಮ ಮಕ್ಕಳೆಲ್ಲರೂ ಕೂಡ ಇದಕ್ಕೆ ಹೋಗಿದ್ದಾರೆ, BGP ತಮಿಳ್ನಾಡು. ಮೊಮ್ಮಗ 3 ವರ್ಷ ಅಲ್ಲಿಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದಾರೆ, ಹೋಗಿದ್ದಾರೆ. ದಾರಿಯಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದೆ. ಎಷ್ಟು ಭಯಂಕರವಾಗಿ ಆಗಿದೆ. ಆ ಭಯಂಕರವಾಗಿ ಆಗಿರೋ ಆಕ್ಸಿಡೆಂಟ್ ಅಲ್ಲಿ 9:30 ಆಗಿದೆ. ಟಿಫನ್ ಮಾಡಿಕೊಂಡು ಚಿತ್ತೂರಿಂದ ಡಿವಿಯೇಷನ್ ತಗೊಂಡಿದ್ದಾರೆ. ಮೊಮ್ಮಗಳು ಹಿಂದೆ ನಿದ್ದೆ ಮಾಡಕ್ಕೆ ಅಂತ ಹೋಗಿದ್ದಾಳೆ. ಮೊಮ್ಮಗ ನಮ್ಮ ಸೊಸೆನೆ ಮುಂದೆ ಕೂಡಿಸ್ಕೊಂಡಿದ್ದಾರೆ. ಇಬ್ರು ಗಲಾಟೆ ಮಾಡ್ತಿದ್ದಾರೆ ಅಂತ. ಸರಿ, ಇನ್ ಸ್ವಲ್ಪ ಮುಂದಕ್ಕೆ ಹೋದ ತಕ್ಷಣ ಎದುರುಗೆ ತರಕಾರಿ ಗಾಡಿ ಬಂದು ಇವನು ಎಷ್ಟು ಸೈಡ್ಗಿದ್ರು ಕೂಡ ಒಡೆದಿದೆ. ಆ ಒಡೆದಿರೋ ರಭಸಕ್ಕೆ ಆ ಎಲ್ಲ ಒಲೆ ಗದ್ದೆಗಳಿರೋದು ಆ ಮಣ್ಣಲ್ಲಿ 3 ಸುತ್ತು ಬಿಟ್ಟಿದೆ. ಆ ಮಣ್ಣೆಲ್ಲನೂ ಆಕಾಶಕ್ಕೆ ಅಂಟಿದೆ. ಅಷ್ಟು ಗಾಳಿಯಲ್ಲಿ ಮಣ್ಣೆಲ್ಲ ಎದ್ದು ಬಿಟ್ಟಿದೆ, ಧೂಳು. ಅಲ್ಲಿ ಆವಾಗ ತಾನೆ ಆ ಅಮ್ಮ ಯಾರೋ
ಆ ಪಾತ್ರೆ ತೊಳಿತಾ ಇದ್ದಮ್ಮ ಅಮ್ಮ ಗಂಡ ಕೋಳಿ ತಗೊಂಡ್ ಬಂದಿದ್ದೀನಿ ನೀನು ಸಾರು ಮಾಡು ಅಂತ ಕೊಟ್ರೆ ಕವರು ಆ ಅಮ್ಮ ಆವಾಗ ತಾನೇ ಹೋಗಿದ್ದಾರೆ. ಅಲ್ಲಿ ಅವ್ರು ಬಚಾವಾಗಿದ್ದಾರೆ, ತೊಂದರೆ ಆಗಿಲ್ಲ. ಇವ್ರಿಗೂ ಏನು ತೊಂದರೆ ಅಲ್ಲ. ಹಳ್ಳಿಯವರೆಲ್ಲ ಸುತ್ಕೊಂಡ್ಬಿಟ್ಟಿದ್ದಾರೆ. ಏನಾಗಿದೆ ಏನಾಗಿದೆ ಇಷ್ಟು ಡ್ಯಾಮೇಜ್ ಆಗಿದೆ ಗಾಡಿ ನೋಡಿದ್ರೆ ಯಾರು ಉಳಿದೇ ಇರಲ್ಲ ಅನ್ಕೊಂಡು ಅವ್ರು ಮಾತಾಡ್ಕೊಂತಿದ್ದಾರೆ. ಚೈಲ್ಡ್ ಲಾಕ್ ಮಾಡಿದಾನೆ, ಗಾಡಿ ಓಪನ್ ಆಗ್ತಿಲ್ಲ. ಕಾಲಲ್ಲಿ ಜೋರಾಗಿ ಒದ್ಬಿಟ್ಟು ಡೋರ್ನ ಓಪನ್ ಮಾಡಿದಾನೆ. ಆವಾಗ ಅವರೇ ಉಸಿರಾಟ ತಗೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಅಯ್ಯಪ್ಪ ಎಷ್ಟು ಆರಾಮಾಗಿದ್ದಾರಪ್ಪ ಅಂತ ಹೇಳಿ ಆ ಮಕ್ಕಳಿಬ್ಬರನ್ನು ಅವ್ರ ಮನೆ ಒಳಗೆ ಕರ್ಕೊಂಡೋಗಿ ನೀರು ಕೊಟ್ಟು ಐಸ್ ಕೊಟ್ಟು ಏಟಾಗಿದೆಯಾ ಎಲ್ಲಾದ್ರೂ ಅಂತ ಹೇಳಿ ಸುಧಾರಿಸಿದ್ದಾರೆ. ಅವೆಲ್ಲ ಆಯ್ತು. ಸರಿ, ಆ ಟೈಮಲ್ಲಿ ಅವನು ಹೇಳ್ತಾ ಇದ್ರು ಕೂಡ ಸರಿ ಏನು ಇಲ್ಲ, ನಾನು ಗಾಡಿ ತಗೊಂಡು ನಾವು ಬರ್ತೀವಿ, ಅಪ್ಪನ ನಾನು ಬರ್ತೀವಿ ಅಂತ ಹೇಳಿದ್ರೆ, ಇಲ್ಲಮ್ಮ ಸಾಯಂಕಾಲ 3:30 ಆಗಿದೆ, ನಾವೇ ಬರ್ತಾ ಇದೀವಿ, ನಮಗ್ ಗೊತ್ತಿರೋ ಅಂಗಡಿಯವರು ಇಲ್ಲಿ ಹೆಲ್ಪ್ ಮಾಡಿದ್ದಾರೆ, ಪೊಲೀಸ್ದ ಕೇಸ್ ಏನು ಇಲ್ಲ. ಅವರ ಒಬ್ಬ ಲೇಡಿ ನಿಂತಿದಾರಂತೆ, ಆ ಮಗ ಅಲ್ಲ ಮಾಡಿರೋದು, ದಿನಾ ಓಡಾಡೋ ತರಕಾರಿ ಗಾಡಿ ಅವನು ಹೊಡೆದಿರೋದು ಅವಂದು ತಪ್ಪು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಆ 80 ವಯಸ್ಸು ಲೇಡಿ ಮಾತಾಡಿ ಅದೆಲ್ಲ ಆಯ್ತು. ರಾತ್ರಿ 11 ಗಂಟೆ ಆಯ್ತು ಬರೋಷ್ಟೊಳಗೆ ವಾಪಸ್ಸು. ಆವಾಗ ನಾನು ಹತ್ತಿದ್ದೀನಿ. ಅಲ್ಲಿವರೆಗೂ ಅಷ್ಟು ಧೈರ್ಯವಾಗಿದ್ದೀನಿ, ಅಷ್ಟು ಶೂನ್ಯ ಸ್ಥಿತಿಯಲ್ಲಿದ್ದೀನಿ. ಅಂದ್ರೆ ಧ್ಯಾನ ಮಾಡುವಾಗ ನಾವು ಏನೇ ಎದುರು ಬಂದ್ರು ಕೂಡ, ಸಮಸ್ಯೆ ಬಂದ್ರು ಕೂಡ ಧೈರ್ಯವನ್ನು ಕಳ್ಕೋಬಾರ್ದು, ಭಯ ಪಡಬಾರ್ದು, ಧೈರ್ಯವಾಗಿ ನಿಲ್ಲಬೇಕು. ಆಗಿದ್ದಾಗ ಒಂದ್ಸತಿ ಪ್ರೇಮ್ನಾಥ್ ಸರ್ ಬಂದ್ರು. ಸ್ವಲ್ಪ ದಿವಸಕ್ಕೆ ಬಂದಾಗ ಸರ್ಗೆ ಹಿಂಗ್ ಹೇಳ್ದೆ, ಹಿಂಗಾಗಿದೆ ಸರ್ ಅಂತ ಹೇಳಿದ್ರೆ, ನಮ್ಮ ಮಗ ಊರ್ಗೋಗಿದ್ದ, ಬರ್ತಾ ಇದ್ದಾನೆ ಅಂತ ಹೇಳ್ದೆ. ಅವಾಗ ಮಗನ್ನ ಕೂಡಿಸ್ಕೊಂಡು ಧ್ಯಾನ ಮಾಡಿಸಿದಾಗ ಏನೂ ಇಲ್ಲ, ಕಪ್ಪು ಕಾಣಿಸ್ತಾ ಇದೆ ಅಂತ ಹೇಳ್ದ. ಸರಿ ಹಂಗೆ ನೋಡ್ತಾ ಇರೋ ಅಂದ್ರೆ ಒಂದು ತೋಟ ಇದೆ ಅಂದ. ಸರಿ ಒಳಗೆ ಹೋಗು, ಹಂಗೆ ಹೋಗ್ತಾ ಇರು. ಅವಾಗೇನಾಯ್ತು, ಒಂದು ಬಾವಿ ಕಾಣಿಸ್ತಾ ಇದೆ, ಹಂಗೆ ನೋಡ್ತಾ ಇರು ಅಂದೆ. ಅಲ್ಲಿ ಒಂದು 8-10 ವಯಸ್ಸು ಮಗು ಇದೆ ಅಂತ. ಏನಾಯ್ತು ಅಂದ್ರು. ಆ ಮಗುನ ಇವನು ಒಂದ್ಸತಿ ದಬ್ಬಿಟ್ಟಿದ್ದಾನೆ, ಆ ಮಗು ತೀರ್ಕೊಂಡ್ಬಿಟ್ಟಿದೆ, ಬಾವಿ ಒಳಗೆ ಬಿದ್ದೋಗಿದೆ. ಆ ಆತ್ಮ ಇವಾಗ ಇವನ್ನ ಕಾಡಿಸ್ತಾ ಇದೆ. ಕ್ಷಮ ಕೇಳು ಅಂತ ಹೇಳಿದ್ರು ಕೂಡ ಇವನು ಅಳ್ತಾ ಇದ್ದಾನೆ. ಕ್ಷಮೆ ಕೇಳು ಕೇಳು ಅಂತ ಸರ್ ಹೇಳ್ತಿದ್ದಾರೆ. ಸರ್ ಒಪ್ಕೊಂತಾನೆ ಇಲ್ಲ. ಏನೇ ಆದ್ರೂ ಕೈ ಕಾಲು ಎಲ್ಲ ಹಿಡ್ಕೋ, ಬಿಡ್ಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ಅಷ್ಟರೊಳಗೆ ಅಳ್ತಾ ಸಾರ್ ಒಪ್ಕೊಂಡಿದೆ ಅಂತ ಹೇಳಿ ಅಷ್ಟು ಗಟ್ಟಿಯಾಗಿ ಕಣ್ಮುಚ್ಕೊಂಡು ಇದ್ದಾನೆ, ನಕ್ಬಿಟ್ಟ. ಆಮೇಲೆ ನಿಧಾನಕ್ಕೆ ಆ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ. ಆದ್ರೆ ನಾವ್ ಏನೋ ಮಾಡಿರ್ತೀವಿ ಯಾವುದೋ ಒಂದು ಜನ್ಮದಲ್ಲಿ, ಅದನ್ನ ಅಲ್ಲಿಂದ ಹೊರಗೆ ಬರ್ಬೇಕು ಅಂದ್ರೆ ನಮ್ಗೆ ಸರಿಯಾದ ರೀತಿ ಮಾಹಿತಿ ಕೊಡೋ ಮಾಸ್ತರ್ಗಳು ಬೇಕು. ಅಂತ ಅವ್ರ ಜೊತೆಯಲ್ಲಿ ಭೇಟಿ ಆದಾಗ ನಮ್ಗೆ ಎಲ್ಲಾ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಆಮೇಲೆ ಅವಾಗ ಗೊತ್ತಾಯ್ತು, ನೀನು ಪ್ರಾಣ ಭಯ ಅನ್ನೋದು ಯಾವ ರೀತಿ ಇರ್ಬೇಕು, ನೀನು ಅನುಭವ ಪಡ್ಕೋಬೇಕು. ನಿಮ್ಮಮ್ಮ ಧ್ಯಾನ ಮಾಡೋದ್ರಿಂದ ನೀವು 4 ಜನನು ಅಲ್ಲಿ ಸೇವ್ ಆಗಿದ್ದೀರಾ. ಆ ಭಯ ಅನ್ನೋದು ಸೂಕ್ಷ್ಮವಾಗಿ ನಿಮಗ್ ತೋರ್ಸ್ಕೊಟ್ಟಿದೆ ಅಂತ ಹೇಳಿ ಸರ್ ಹೇಳಿದ್ರು. ಸ್ವಲ್ಪ 1.5 ವರ್ಷದವರೆಗೂ ನಮ್ಮ ಮೊಮ್ಮಗಂದು ತುಂಬಾ ಭಯ ಇತ್ತು. ಯಾವ ಕಾರ್ ನೋಡಿದ್ರು ಇದಿತ್ತು. ಅವನ್ಗೆ ಬ್ರೈನ್ ವಾಶ್ ಮಾಡಿ ಹಾಗಲ್ಲ ಹೀಗಲ್ಲ, ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಎಲ್ಲ ಹೇಳಿ ಆ ಭಯದಿಂದ ಹೊರಗೆ ತಂದಿದ್ದಾಯ್ತು. ಅಂದ್ರೆ ಧ್ಯಾನದಿಂದ ಎಷ್ಟೋ ಅನುಭವಗಳು ಪಡ್ಕೊಂತೀವಿ. ಈ ಜೀವನಾನೇ ಸಾಕಪ್ಪ, ನಮ್ಗೇನು ಬೇಡ ಅಂತ ಅನ್ಸುತ್ತೆ. ಆದ್ರೆ ಮತ್ತೆ ಈ ಶರೀರ ಪಡ್ಕೋಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಸಾಮಾನ್ಯವಾಗಿ ಈ ಶರೀರವನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಇಂಥ ಅದ್ಭುತವಾದಂತಹ ಈ ಜನ್ಮವನ್ನು ಕೊಟ್ಟಿರೋ ನಮ್ಮ ತಂದೆ ತಾಯಿಗೆ ಏನ್ ಕೊಟ್ರು ಕೂಡ ಆ ಋಣ ತೀರಲ್ಲ ಅನ್ನೋದು, ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ ಗಾದೆ ಹೇಳ್ತಿರ್ತಾರೆ. ಅದು ನಿಜವಾದ ಮಾತುಗಳು. ಅಂದ್ರ ಅವ್ರಿಗೆ ಗೊತ್ತಿಲ್ಲದೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಏನೋ ಗಾಯಗಳಾಗಿದೆ ಅಂತ ನಮ್ಮ ತಂದೆ ಸರಿಯಾಗಿ ನೋಡ್ಕೊಂಡಿಲ್ಲ, ನಮ್ಮ ಪ್ರೀತಿ ತಾಯಿ ನೋಡ್ಕೊಂಡಿಲ್ಲ ಅಂತ ಹೇಳಿ ಕೆಲವರು ಕೂಗಾಡ್ತಾ ಇರ್ತಾರೆ. ಅದಲ್ಲ, ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು. ಆ ಸಮಯದಲ್ಲಿ ನಿಮ್ಗೆ ಏನು ಜ್ಞಾನ ಇದೆಯೋ ಆ ಜ್ಞಾನವನ್ನು ನೀವು ಕೊಟ್ಟಿದ್ದೀರಾ, ಅದರಿಂದ ನಮ್ಗೆ ಈ ಶರೀರವನ್ನು ಕೊಟ್ಟಿದ್ದೀರಾ, ಈ ಜನ್ಮದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಗುರುಗಳು ಸಿಕ್ಕಿದ್ದಾರೆ ಅಂತ ಹೇಳಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಕೃತಜ್ಞತೆ ಹೇಳ್ಬೇಕು. ಅಷ್ಟೇ ಹೊರತು ಅವರಿಂದ ಹೀಗಾಯ್ತು ಇವರಿಂದ ಹೀಗಾಯ್ತು ಅಂತ ಬ್ಲೇಮ್ ಮಾಡೋದು ಅವಶ್ಯಕತೆ ಇಲ್ಲ. ಧ್ಯಾನಕ್ಕೆ ಮೊದ್ಲು ಆದ್ರೆ ಅವರಿಂದ ಕಷ್ಟ ಆಯ್ತು, ಇವರೆಲ್ಲ ನಮ್ಮ ದುಡ್ಡು ತಿಂದಾಕಿದ್ರು, ಅವರಿಂದ ತೊಂದರೆ ಆಯ್ತು, ಇವೇ ಮಾತುಗಳೇ ನಡೀತಾ ಇತ್ತು. ಈಗ ಧ್ಯಾನಕ್ಕೆ ಬಂದ ಮೇಲೆ ಅವ್ ಮಾತಾಡ್ತೀವ, ಇಲ್ಲ ನಾನು ಏನೋ ಒಂದು ಜನ್ಮದಲ್ಲಿ ಮಾಡಿದ್ದೀನಿ,
ಆ ಪಾಠ ಕಲ್ತ್ಕೊಳ್ಳೋದಕ್ಕೆ ನನ್ನ ಸುತ್ತಲೂ ಇವರೆಲ್ಲ ಇದ್ದಾರೆ, ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳೋಷ್ಟು ಧೈರ್ಯ ಬಂತು. ಯಾವಾಗ ನಾವು ಥ್ಯಾಂಕ್ ಯು ಅಂತ ಹೇಳ್ಕೊಂತೀವೋ ಆ ಬ್ಲಾಕ್ ಇಂದ ಹೊರಗೆ ಬರ್ತೀವಿ. ಅದೇ ರೀತಿ ಎಷ್ಟೇ ಬಂದ್ರೂ ಕೂಡ ನಾನು ಮೊದಲು ವರ್ಷಗಟ್ಲೆ ಅಳ್ತಾ ಇದ್ದೆ, ಚಿಕ್ಕ ವಯಸ್ಸಿನಲ್ಲಿ ಅಳ್ತಾ ಇರ್ಲಿಲ್ಲ. ಆಮೇಲೆ ಈ ಸಮಸ್ಯೆಗಳೆಲ್ಲ ಶುರು ಆದಾಗ ಹಾಗಾಗ್ತಾ ಇತ್ತು. ಈ ಧ್ಯಾನದಲ್ಲಿ ಏನಾಯ್ತು, ಆಮೇಲೆಕ್ಕೆ ಸ್ವಲ್ಪ ದಿವಸ ಕಡಿಮೆ ಮಾಡ್ಕೊಂತ ಈಗ ಒಂದು ಕ್ಷಣದಲ್ಲೇ ಬದಲಾವಣೆ ಮಾಡ್ಕೊಂಡ್ಬಿಡ್ತೀನಿ. ಅರೆ ಯಾಕೆ ನಾನು ಫೀಲ್ ಆಗ್ತಾ ಇದ್ದೀನಿ, ಅವ್ರೇನೋ ಮಾತಾಡಿದ್ರು ಅಂತ. ನೋ 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 ನೋ, ಬೇರೆಯವ್ರಿಗೆಲ್ಲ ನಾನು ಹೇಳ್ತೀನಿ, ನಾನು ಅರಿವಿನಿಂದ ಇರಬೇಕು, ಅದನ್ನೇ ಅರಿವಿನ ಸ್ಥಿತಿ ಅಂತ ಹೇಳೋದು. ಅದು ಪ್ರಾಕ್ಟೀಸ್ ಆಗ್ತಾ ಬಂತು. ಅದಕ್ಕೆ ಇಲ್ಲಿ ಕ್ಲಾಸ್ಗಳಲ್ಲಿ ಹೇಳೋದನ್ನು ಸಾರ್ ಹೇಳೋದು, ಯಾವ ಕೆಲಸ ಮಾಡಿದ್ರು ಕೂಡ ಅದರ ಮೇಲೆ ಧ್ಯಾಸ ಅಂತ ಹೇಳ್ತಾ ಇದ್ರು. ಅಡಿಗೆ ಮಾಡ್ತಾ ಇದ್ದೀವಿ, ಇನ್ಯಾರೋ ಬಂದ್ರು ಮಾತಾಡ್ಸಿದ್ರು ಅಂದ್ರೆ ಅಡಿಗೆ ಎಲ್ಲಿ ಕೆಟ್ಟೋಗುತ್ತೆ ಅಂತ ಅದ್ರ ಮೇಲೆ ಗಮನಿಸಿ ನಾವು ಅಡಿಗೆ ಮಾಡ್ತೀವಿ, ಆವಾಗ ರುಚಿ ಆಗಿರುತ್ತೆ. ನಾವಿಲ್ಲಿ ಟಿವಿ ನೋಡ್ಕೊಂತ ಅಡಿಗೆ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಅರೆ ಉಪ್ಪು ಸರಿಯಾಗಿ ಹಾಕಿದಿನ ಇಲ್ವಾ ಅಂತ ಹತ್ಸಲ್ಲಿ ನೋಡ್ಬೇಕಾಗುತ್ತೆ. ಅದಕ್ಕೆ ಯಾವ ಕೆಲಸ ಮಾಡಿದ್ರು ಕೂಡ ಆ ಅರಿವಿನ ಸ್ಥಿತಿಯನ್ನು ಬೆಳೆಸ್ಕೊಂತ ಇದ್ದಾಗ ಶೂನ್ಯ ಸ್ಥಿತಿ ಅನ್ನೋದು ಜಾಸ್ತಿ ಆಗುತ್ತೆ. ಅದೇ ನಾನು ಪ್ರಾಕ್ಟೀಸ್ ಮಾಡ್ಕೊಂತ ಇದ್ದೀನಿ. ಈಗಲೂ ಕೂಡ ಕೆಲವು ಕ್ಲಾಸುಗಳು ಕೇಳಿದಾಗ ಆಗ ವಿಯತ್ನಾಂ ಮಾಂಕ್ ತಿಚ್ ನಾಟ್ ಹನ್ ಮಾಂಕ್ ಅವರು ಎಷ್ಟು ಅದ್ಭುತವಾದಂತಹ ಕ್ಲಾಸುಗಳು ಮಾಡಿದ್ದಾರೆ, ಪುಸ್ತಕಗಳು ಬರೆದಿದ್ದಾರೆ. ಅವ್ರು ಮಾಡಿರೋ ಸಾಧನೆಯಲ್ಲಿ ನಾವಿನ್ನೂ ಒಂದು ಗಸಗಸೆ ಕಾಳಷ್ಟು ಇಲ್ಲ. ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ ಅಂದ್ರೆ 1 ಅವರ್ 2 ಅವರ್ 3 ಅವರ್ ಕುಂತ್ಕೊಂತೀವಿ, ಆಮೇಲೆ ಈ ಪ್ರಾಪಂಚಿಕ ಜೀವನಕ್ಕೆ ಬರ್ತೀವಿ. ಅಂದ್ರೆ ಅವ್ರು ನಡೆಯೋವಾಗ ಹೇಗ್ ನಡಿಬೇಕು, ತಿನ್ನೋವಾಗ ಹೇಗ್ ತಿನ್ಬೇಕು, ಮಾತಾಡೋವಾಗ ಹೇಗ್ ಮಾತಾಡ್ಬೇಕು, ಯಾವ ರೀತಿ ಸೈಲೆಂಟ್ ಅಲ್ಲಿ ಇರ್ಬೇಕು, ಪ್ರತಿಯೊಂದು ಕೂಡ ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂತ ಕ್ಲಾಸ್ಗಳನ್ನು ನಾವು ಕೇಳಬೇಕು, ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಗ ನಾವು ನಮ್ಮ ಮೋಕ್ಷ ಅನ್ನೋದು ಹತ್ರದಲ್ಲೇ ಇದೆ. ಅಂದ್ರೆ ಇಲ್ಲಿದ್ದಾಗ್ಲೇ ನಾವು ಮೋಕ್ಷವನ್ನು ಪಡ್ಕೊಂಡಿದೀವಿ, ಎನ್ಲೈಟ್ಮೆಂಟ್ ಅಂತ. ಅಂದ್ರೆ ಆನಂದವಾಗಿರೋದೇ ಎನ್ಲೈಟ್ಮೆಂಟ್ ಅಂತ. ಈ ರೀತಿ ನನಗೆ ಪ್ರತಿ ಕ್ಷಣದಲ್ಲಿ ಕೂಡ ಆರಾಮಾಗಿ ಧ್ಯಾನಕ್ಕೆ ಮೊದಲು, ಧ್ಯಾನ ಆದ್ಮೇಲೆ ಅದ್ಭುತವಾಗಿದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀನಿ, ತಿಳಿಸ್ತಾ ಇದ್ದೀನಿ. ಈ ಅವಕಾಶ ನನಗೆ ಗೀತಾ ಮೇಡಮ್ ಅವರು ಫೋನ್ ಮಾಡಿ ಕೇಳಿದ್ರು, ಈಗ ನಾವು ಕ್ಲಾಸ್ಗಳು ಮಾಡ್ತಾ ಇದ್ದೀವಮ್ಮ ಅಂತ. ಸರಿ ಅಂತ ಹೇಳಿದೆ. ಈ ಅವಕಾಶ ಕೊಟ್ಟಿರೋ ಮಹಾವತಾರ್ ಫೌಂಡೇಶನ್ ಆರ್ಗನೈಸರ್ಸ್ ಎಲ್ಲರಿಗೂ, ಇಲ್ಲಿ ವೀಕ್ಷಿಸ್ತಾ ಇರೋವ್ರಿಗೂ, ಇನ್ನ ನನಗೆ ಅವಕಾಶ ನೀಡಿದ ಎಲ್ಲ ಮಾಸ್ಟರ್ಸ್ಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೀವು ಲಕ್ಷ್ಮಿ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.